ಗುರು ಶಿಷ್ಯರೊಳು ಮೊದಲಾವುದರಿವೆ. ಬಲ್ಲುಡೆ ಹೇಳಿ ನೀವು ಉಸಿರಿರಿ ಹೇಳಿ. ಭಾವುಕರು ನೀವೆಲ್ಲ, ನಿಮಗೆಲ್ಲ ಗೊತ್ತಿದೆ, ನೀವೇ ಹೇಳಿ ಇದನ್ನ. ಗುರುಗಳು ಮೊದಲು ಶಿಷ್ಯರು ಮೊದಲು? ಗುರು ಮೊದಲು ಆಗ್ತಾರೋ ಶಿಷ್ಯ ಮೊದಲು ಆಗ್ತಾನೋ? ಶಿಷ್ಯ ಬಂದ ಮೇಲೆ ಗುರುಗಳಂತ ಅನ್ನಿಸ್ತಾರೋ? ಶಿಷ್ಯನೇ ತುಂಬಾ ಪ್ರಮುಖನಾ? ಶಿಷ್ಯ ಇಲ್ದಿದ್ರೆ ಗುರು ಹೆಂಗ್ ಗೊತ್ತಾಗೋದು? ಗುರುಗಳು ಅವ್ರು ಇದ್ದೇ ಇದ್ದಾರೆ. ಶಿಷ್ಯನೇ ಹೋಗ್ಲಿಲ್ಲ ಅಂದ್ರೆ ಅವ್ರ ಗುರುಗಳು ಹೆಂಗ್ ಗೊತ್ತಾಗ್ತಾರೆ? ಗುರುಗಳಂತ ಹೇಳೋದಾದ್ರೂ ಹೇಗೆ? ಸತಿ ಇದ್ರೆ ಪತಿ, ನಮ್ಗೆ ಲೌಕಿಕದ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಸತಿ ಇದ್ರೆ ಪತಿ, ತಂದೆ ಇದ್ರೆ ಮಗ, ಎಲ್ಲವೂ ಒಂದ್ರ ಮೇಲೆ ಒಂದು ಹೇಗೆ ಅವಲಂಬಿಸಿದೆಯೋ ಹಾಗೆ ಈ ಗುರು ಶಿಷ್ಯರಲ್ಲಿ ಮೊದಲು ಯಾವುದು ನೀವು ಹೇಳಿ ಅಂತ ಅದನ್ನ ಅವ್ರು ಹೇಳ್ತಿದ್ದಾರೆ. ಗುರು ಶಿಷ್ಯರುಳು ಮೊದಲಾವುದು? ಗುರುಗಳು ಮೊದಲು ಶಿಷ್ಯ ಮೊದಲು? ಆ ಗುರುಗಳನ್ನವ್ರು ಹೇಗಿರ್ತಾರೆ ಅಂತ, ಅವರು ಇಡೀ ಈ ಅಧ್ಯಾತ್ಮ ಕ್ಷೇತ್ರದ ಅನಭಿಷಕ್ತ ದೊರೆ ಅವರು. ಈ ಅಧ್ಯಾತ್ಮ ಕ್ಷೇತ್ರದಲ್ಲಿ ಏನಾದರೂ ಚಕ್ರವರ್ತಿ ಯಾರು ಇದ್ದಾರೆ, ಏನಾರು ಇದ್ದಾರೆ ಅಂದ್ರೆ ಗುರುಗಳು ಮಾತ್ರ ಅದು. ಅಂತಹ ಗುರುಗಳು ಅವ್ರೆಲ್ಲಾ ಪ್ರಪಂಚದ ಎಲ್ಲಾ ಭಾಗ್ಯ ವೈಭವಗಳನ್ನೆಲ್ಲ ತೊರೆದು ಆತ್ಮಾನುಸಂಧಾನದಲ್ಲಿ ಆತ್ಮವನ್ನ ಅನುಭವಿಸಿರ್ತಾರೆ. ಆ ಆತ್ಮವನ್ನ ಅನುಭವಿಸಿರೋದನ್ನ ಅವ್ರ ನಡೆದ್ರೆ ಆತ್ಮ, ಅವ್ರು ಮಾತಾಡಿದ್ರೆ ಆತ್ಮ, ಅವ್ರು ನುಡಿದ್ರೆ ಆತ್ಮ. ಅಂತ ಆತ್ಮಾನುಸಂಧಾನ ಆತ್ಮವಸ್ತುವಿನಲ್ಲೇ ರಮಿಸಿರೋ ಅಂತವರು ಗುರುಗಳು. ಇವ್ರು ಶಿಷ್ಯ. ಹಂಬಲಿಸಿ ತಪ್ಪಿಸಿ ನಾನು ಸತ್ಯವನ್ನ ಕಾಣ್ಬೇಕು ಅನ್ನೋನು ಶಿಷ್ಯ. ಇವ್ರಿಬ್ರ ಮಧ್ಯೆ ಏನು ನಡೆಯುತ್ತಲ್ಲ ಇದು ಆತ್ಮಾನುಸಂಧಾನ, ಇದೇ ಬ್ರಹ್ಮಜ್ಞಾನ ಇವ್ರಿಬ್ರ ಮಧ್ಯೆನೇ ನಡೆಯೋದು. ಇಲ್ಲಿ ಯಾವ ಲೌಕಿಕ ಸಂಬಂಧಗಳು ಇಲ್ಲ, ಯಾವ ಜಗತ್ತಿನ ಯಾವ ಸಂಬಂಧಗಳಾಗ್ಲಿ ಯಾವುದಾಗ್ಲಿ ಏನೂ ಇಲ್ಲ ಇಲ್ಲಿ. ಇಲ್ಲಿ ಬರೀ ಆತ್ಮವಿದ್ಯೆ. ಎಲ್ಲಿ ಈ ರೀತಿ ನಡೆಯುತ್ತೋ ಅದು ಮಾತ್ರ ಆತ್ಮಜ್ಞಾನ. ಗುರು ಶಿಷ್ಯರ ಮಧ್ಯೆನೇ ಈ ಆತ್ಮಜ್ಞಾನವನ್ನ ನಡೆಯೋದು. ಅದರಲ್ಲಿ ಈಗ ಆತ್ಮಜ್ಞಾನವನ್ನ ನೀಡ್ಬೇಕು ಅಂತ ಗುರುಗಳಿಗೆ ಬಹಳ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ಅವರಿಗೆ ಯಾವಾಗ ಕರುಣೆ ಉಕ್ಕಿ ಹರಿತಾರಂತ ಅವರಿಗೆ. ಇವ್ರು ಶಿಷ್ಯನುವೆ ಬಹಳ ಪರಿತಪಿಸ್ತಾ ಇರ್ಬೇಕು ಅದಕ್ಕೋಸ್ಕರ. ಬಹಳ ಹಗಲು ರಾತ್ರಿ ದೇಹ ಮನಸ್ಸು ಎಲ್ಲವೂ ಸತ್ಯಕ್ಕಾಗಿ ಪರಿತಪಿಸ್ತಾ ಇರ್ಬೇಕು. ಪ್ರತಿ ಕ್ಷಣ ಇವೆಲ್ಲ ಪ್ರತಿ ದಿನನುವೆ. ನಂದು ಒಂದು ದಿನ ಹೋಯ್ತು, ನಾನ್ ಸತ್ಯವನ್ನ ಅನುಭವಿಸ್ಲಿಲ್ಲ, ನಾನು ಇವತ್ತು ಹೋಯ್ತು ನನ್ನ ದಿನ. ರಾಮಕೃಷ್ಣ ಪರಮಹಂಸರ ಹತ್ರ ನೋಡ್ಬೇಕು ಅದನ್ನ, ಹೇಗೆ ಬಯಕೆ ಅದು ಸತ್ಯದ ಬಯಕೆ. ಹಾಗೆ ಎಲ್ಲಾ ಮಹಾತ್ಮರನು ಅದಕ್ಕಾಗಿ ಅವರು ಮನೆ ಜಗತ್ತು ಈ ವೈಭೋಗಗಳು ಏನೂ ಬೇಡ ಅನ್ನಿಸ್ತಲ್ಲ. ಆ ಸತ್ಯದ ಬಯಕೆ ಯಾರು ಬರ್ತಾರೋ ಅವ್ರಿನ ಆತ್ಮಜ್ಞಾನಿಗಳೇ ಆಗೋದು, ಅದ್ರಲ್ಲಿ ಏನೂ ಸಂಶಯನೇ ಇಲ್ಲ. ಆತ್ಮಜ್ಞಾನದ ಬಯಕೆ ಆ ಮುಮುಕ್ಷತ್ವ ಇದೆಯಲ್ಲ ಅದು ಬರ್ಬೇಕು. ಅದು ಬರ್ದೇ ಇದ್ದಾಗ ಈ ರೀತಿ ಶ್ರವಣಾದಿಗಳು ಆ ಮುಮುಕ್ಷತ್ವ ಬರೋದಿಕ್ಕೆ ಅವಕ್ಕೆಲ್ಲ ಪ್ರೇರಕ ಆಗೋದಿಕ್ಕೆ ಇಲ್ಲಿ ಶ್ರವಣದಲ್ಲಿ ಎಲ್ಲವೂ ತಾನೇ ಬರುತ್ತೆ, ನಿಧಾನ ಆಗತ್ತೆ. ಅದು ನಾನ್ ಯಾವ ರೀತಿ ಇರ್ತೀನೋ ಅದ್ರ ಮೇಲೆ ಅದು. ನಾನು ತೀವ್ರವಾಗಿ ತಗೊಂಡ್ರೆ ಇದೇ ಕ್ಷಣದಲ್ಲಿ ಆತ್ಮಜ್ಞಾನ. ನಾನು ಅದನ್ನ ತೀವ್ರವಾಗಿ ಅದು ಸತ್ಯ ಅಂತ ನನಗೆ ಅನ್ಸಿಲ್ದೇ ಇರೋದ್ರಿಂದ ನಿಧಾನ ಶ್ರವಣ ಮಾಡು, ಆಮೇಲೆ ಮನನ ಮಾಡು, ನಿಧಿಧ್ಯಾಸನ ಮಾಡು. ವಿಪರೀತ ಭ್ರಮೆಗಳು, ವಿಪರೀತ ದೇಹ ಮನಸ್ಸು ಇದೆಲ್ಲ ಇರೋದ್ರಿಂದ ಶ್ರವಣ ಮನನ ನಿಧಿಧ್ಯಾಸನ. ಆದರೆ ಜಗತ್ತಿನ ಇದ್ರಲ್ಲಿರೋದೇನಂದ್ರೆ ತೀವ್ರವಾದ ಬಯಕೆ ಬಂದಿದೆ, ಅವನ ಆತ್ಮಜ್ಞಾನಕ್ಕೆ ನೇರವಾಗಿ ಅಂತ ಗುರುಗಳ ಹತ್ರನೇ ಹೋಗ್ತಾರೆ. ನಾವ್ ಯಾವ ರೀತಿ ನನ್ನ ಮನಸ್ಸಿರುತ್ತೋ ಆ ರೀತಿ ನಾವು ಗುರುಗಳ ಹತ್ರ. ಆರು ತೆರನಾದ ಭಾವುಕರಿಗನುಗುಣವಾಗಿ ಗುರುಗಳು ಆ ರೀತಿ ಇರ್ತಾರೆ ಅಲ್ಲ. ನನ್ನ ಮನಸ್ಸು ಯಾರ್ ಶಿಷ್ಯ ನಾವ್ ಹೇಗೆ ಭಾವಿಸ್ತೀವಿ ಆ ರೀತಿ ಗುರುಗಳ ಹತ್ರ ಹೋಗ್ತೀವಿ. ನನ್ನ ಮನಸ್ಸು ಭಕ್ತಿ ಇದ್ದಿದ್ರೆ ನಾನ್ ಭಕ್ತಿ ಗುರುಗಳನ್ನೇ ಹುಡ್ಕೊಂಡು ಹೋಗ್ತೀನಿ. ನಾಮ ಜಪ ಮಂತ್ರ ದೀಕ್ಷೆ ಇಂಥವ್ರನ್ನೇ ಹುಡ್ಕೊಂಡು ಹೋಗ್ತೀನಿ. ನನಗೆ ಜ್ಞಾನದ ಇಚ್ಛೆ ಇತ್ತು ಅಂದ್ರೆ ಜ್ಞಾನ ಗುರುಗಳ ಹತ್ರನೇ ಇರೋದೇ ಆ ರೀತಿ ಇದೆ. ಪ್ರಕೃತಿಯಲ್ಲಾಗ್ಲಿ ಆ ಸತ್ಯದಲ್ಲಾಗ್ಲಿ ಅಂಥವ್ರನ್ನೇ ಭೇಟಿ ಆಗೋದು. ನಾನು ಈಗ ಲೌಕಿಕದಲ್ಲೂ ಅಷ್ಟೇ, ನನಗೆ ಯಾವ ಸ್ವಭಾವ ಇರುತ್ತೋ ಆ ರೀತಿನೇ ನನ್ನ ಸಂಘಗಳನ್ನ ಮಾಡ್ಕೋತೀನಿ. ನನಗೆ ಸತ್ಸಂಗದವ್ರು ಇಷ್ಟ, ಆತ್ಮಜ್ಞಾನ ಮಾತಾಡೋರು ಇಷ್ಟ ಇದ್ರೆ ಅಂತವ್ರ ಹತ್ರನೇ ಹೋಗ್ತೀನಿ. ಅಕಸ್ಮಾತ್ ಬೇರೆಯವ್ರ ಜೊತೆ ಹೋದ್ರುನು ಜಾಸ್ತಿ ಹೊತ್ತಿರೋದಿಲ್ಲ, ವಾಪಸ್ ಅದರಿಂದ ಬಿಡಿಸ್ಕೊಂಡ್ಬಿಡ್ತೀನಿ. ನನ್ನ ಸ್ವಭಾವ ಹೇಗಿರುತ್ತೋ ಹಾಗೆ ನನ್ನ ಸುತ್ತಮುತ್ತ ಎಲ್ಲ ನಾನು ಪರಿಸರನ ಮಾಡ್ಕೊಳ್ತೀನಿ. ನನಗದು ಇಷ್ಟ ಇರ್ಲಿಲ್ಲ, ನಾನು ಅಲ್ಲಿಂದ ಹೊರಟೋಗ್ತೀನಿ. ಹಾಗಾಗಿ ನಾನ್ ಯಾವ ರೀತಿ ಇರ್ತೀನೋ ಅಂತ ಗುರುಗಳ ಹತ್ರ ಹೋಗ್ತೀನಿ. ಕರ್ಮದ ಬಗ್ಗೆ ತುಂಬಾ ಆಸಕ್ತಿ ಇದೆ ನನ್ಗೆ, ನಿಷ್ಕಾಮ ಕರ್ಮ ಮಾಡ್ಬೇಕು ಅಂತವ್ರ ಹತ್ರನೇ ಹೋಗ್ತೀವಿ. ಭಕ್ತಿ ಜ್ಞಾನ ಇನ್ನು ಯೋಗ ಮಾಡೋರು ಧ್ಯಾನ ಮಾಡೋರು ಇರ್ತಾರಲ್ಲ, ಯಾರ್ ಧ್ಯಾನ ಹೇಳ್ಕೊಡ್ತಾರ ಅಂತ ಗುರುಗಳ ಹತ್ರನೇ ಅವ್ರು ಹೋಗೋದು. ಅವ್ರಿಗೆ ಜ್ಞಾನ ಅವ್ರಿಗೆ ಇಷ್ಟ ಆಗೋದಿಲ್ಲ, ಭಕ್ತಿ ಇಷ್ಟ ಆಗಲ್ಲ. ನನ್ನ ಅಂತಃಕರಣ ಯಾವ ರೀತಿ ಇರುತ್ತೋ ನಾನು ಆ ರೀತಿ ಹೋಗ್ತೀನಿ. ಜ್ಞಾನದ ಯಾರಿಗೆ ಬಯಕೆ ಇರುತ್ತೋ ಅವ್ರ ಈ ಸತ್ಸಂಗವನ್ನ ಜ್ಞಾನದವ್ರ ಹತ್ರನೇ ಹೋಗೋದು. ಸತ್ಸಂಗ ಶ್ರವಣಾದಿಗಳಲ್ಲೇ ತೊಡಗೋದವ್ರು. ಅಕಸ್ಮಾತ್ ಬೇರೆಯವ್ರು ಬಂದಿದ್ರು ಸಹ ಅವ್ರಿಗೆ ಜಾಸ್ತಿ ಇರೋದಕ್ಕೆ ಆಗೋದೇ ಇಲ್ಲ. ಭಕ್ತಿಯವ್ರು ಎಲ್ಲರೂ ಬರ್ತಾರೆ, ಎಲ್ಲರೂ ಈ ಸತ್ಸಂಗ ಅಂತಂದಾಗ ಅಲ್ಲಿ ಭಕ್ತಿಯವ್ರು ಇರ್ತಾರೆ, ಜ್ಞಾನದವ್ರು ಇರ್ತಾರೆ, ಕರ್ಮದವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ.
ಕೆಲವರಿಗೆ ಮುಮುಕ್ಷು ಉತ್ತಮವಾದವ್ರು ಇದ್ದವ್ರು ಮುಂದೆ ನಾನು ಏನ್ ಮಾಡ್ಬೇಕು, ಆತ್ಮಜ್ಞಾನ ಪಡಿಬೇಕು, ನನ್ಗೆ ಇದಿಷ್ಟು ಸಾಕಾಗ್ಲಿಲ್ಲ ಅಂದ್ರೆ ಅವ್ನು ಇಲ್ಲೇ ಉಳ್ಕೋತಾರೆ. ಇಲ್ಲ ಇಲ್ಲ ನನಗೆ ಜ್ಞಾನದಲ್ಲೇ ಅತ್ಯಂತ ಪ್ರೀತಿ ಇದೆ, ಅವ್ರು ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ನನ್ನ ಅಂತಃಕರಣ ಯಾವ ರೀತಿ ಇರುತ್ತೋ ನಾನು ಆ ರೀತಿ ನನ್ನ ಸಾಧನೆಗಳು, ನಮಗೆ ಗುರುಗಳು ಸಿಗ್ತಾರೆ. ಈಗ ಗುರುಗಳು ಮತ್ತೆ ಶಿಷ್ಯರ ಭೇಟಿ ಆಗತ್ತಲ್ಲ, ಅದ್ರಲ್ಲಿ ಯಾರ್ದು ಮೊದಲು? ಈ ಶಿಷ್ಯ ನಾನು ಪಡಿಬೇಕು ಮಾಡ್ಬೇಕು ಅಂತ ಬಯಕೆ ಏನ್ ತೀವ್ರವಾಗಿ ಮಾಡದ್ನಲ್ಲ, ಅದು ಅದು ಮೊದಲು, ಇಲ್ಲ ಗುರುಗಳೇ ಇವನಿಗೆ ಆತ್ಮಜ್ಞಾನವನ್ನ ಉಂಟು ಮಾಡ್ಬೇಕು ಅಂತ ಹೇಳಿದ್ರಲ್ಲ ಅದು ಮೊದಲು? ಶಿಶಾಳ ಶರೀಫ್ರಿಗೆ ಗೋವಿಂದ ಭಟ್ರೆ ಹುಡ್ಕೊಂಡ್ ಬಂದ್ರು. ಅವ್ರನ್ನ ಹುಡ್ಕೊಂಡ್, ಗುರುಗಳಂತಾನ ಅವ್ರಿಗೆ ಏನಿಲ್ಲ, ಸುಮ್ನೆ ಆಟ ಆಡ್ತಾ ಇರ್ತಾರೆ, ಎಲ್ಲೋ ಇರ್ತಾರೆ. ಗುರುಗಳೇ ಅವ್ರನ್ನ ಹುಡ್ಕೊಂಡ್ ಹೋಗ್ಬೇಕು ಅಂದ್ರೆ ಹೇಗೆ ಜನ್ಮ ಜನ್ಮಾಂತರದ ಅವ್ರದ್ದು ಪುಣ್ಯ ಹೇಗಿದೆ ಅಂದ್ರೆ ಗುರುಗಳು ಅವ್ರನ್ನ ಹರಿಸ್ಕೊಂಡ್ ಬಂದ್ರಲ್ಲ. ಅಲ್ಲಿ ಗೊತ್ತೂ ಆಗೋದಿಲ್ಲ ಯಾರಿಗುವೆ. ಇದು ಯಾವ್ದು ಲೌಕಿಕದಲ್ಲಿ ನಡೆಯುವಂತದ್ದಲ್ಲ ಇದೆಲ್ಲ. ಇದೆಲ್ಲ ಅಲೌಕಿಕ ಸಂಬಂಧ. ಇಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ, ಹೆಣ್ಣಿಲ್ಲ, ಗಂಡಿಲ್ಲ, ಏನೂ ಇಲ್ದೇ ಇರೋಂಥದ್ದಂದ್ರೆ ಪವಿತ್ರವಾದ ಸಂಬಂಧ ಗುರು ಶಿಷ್ಯ ಸಂಬಂಧ. ಅಲ್ಲಿ ಬಂದು ತಿರ್ಗಾ ಏನಾದ್ರೂ ನಾನು ಆ ಸಂಬಂಧಗಳನ್ನ ಹುಡುಕದೆ ಅಂದ್ರೆ ಅವ್ರ ಶಿಷ್ಯನೇ ಅಲ್ಲ. ಆ ಗುರುಗಳು ಸಹ ಇವನು ಇಂಥ ಜಾತಿಯವನು ಇಂಥವನು ಅವರು ಗುರುಗಳಲ್ಲ. ಎಲ್ಲ ಶಿಷ್ಯನೆಂದರೆ ಇಂತಿರಬೇಕು, ಎಲ್ಲವನ್ನರ್ಪಿಸಬೇಕು. ಗುರು ಎಂದರೆ ಇಂತಿರಬೇಕು, ಎಲ್ಲವ ಬಿಟ್ಟಿರಬೇಕು. ಅಂತವ್ರು ಗುರುಗಳು ಮತ್ತೆ ಶಿಷ್ಯರು, ಅಂತವ್ರ ಮಧ್ಯೆನೇ ಆತ್ಮಾನುಸಂಧಾನ ನಡೆಯೋದು. ಅಂತ ಗುರುಗಳು ಶಿಶಾಳ ಶರೀಫರು ಮುಸಲ್ಮಾನರು, ಅವರು ಬ್ರಾಹ್ಮಣರು, ಎಲ್ಲಿ ಎಲ್ಲಿ ಸಂಬಂಧ ಅದನ್ನ ಕೇಳ್ಬೇಕಾದ್ರೆ ಬಹಳ ಚೆನ್ನಾಗ್ ಅನ್ಸತ್ತೆ. ಅದೇ ನಾನ್ ಪ್ರಾಕ್ಟಿಕಲ್ ನಾನ್ ಮಾಡಕ್ ಹೋದಾಗ ನಾನ್ ಆ ರೀತಿ ಸ್ವೀಕಾರ ಮಾಡ್ತೀನ? ನನಗೆ ಯಾಕೆ ಮುಮುಕ್ಷತ್ವನೇ ಇಲ್ಲ. ನಾನ್ ಬರೀ ಇದೆ ದೇಹ, ಇಂದ್ರಿಯಗಳು, ಹೆಣ್ಣು ಗಂಡು, ಇವರು ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಇವ್ರು ವಿಶಿಷ್ಟಾದ್ವೈತ, ಇವರು ದ್ವೈತ, ಇವ್ರು ಭಕ್ತಿ ಜ್ಞಾನ, ಇದ್ರಲ್ಲೇ ಕಳೆದೋಗ್ಬಿಡ್ತೀವಿ. ನಮ್ಮನ್ನ ಗುರುಗಳನ್ನ ಹುಡುಕ್ಬೇಕು. ಯಾಕೆಂದ್ರೆ ನನಗ್ ತೀವ್ರ ಅನ್ಸೇ ಇಲ್ಲ, ನಿತ್ಯಾನಿತ್ಯ ವಸ್ತು ವಿವೇಕನೇ ಇಲ್ಲ. ಮುಮುಕ್ಷತ್ವ ಬಂದಿರೋರಿಗೆ ಏನೂ ಬೇಕಾಗಿಲ್ಲ. ತೀವ್ರವಾದ ಲೌಕಿಕದಲ್ಲಿ ತುಂಬಾ ಸಮಸ್ಯೆ ಆಗಿದೆ. ದುಡ್ಡೊಂದಾಗ್ಲಿ ಏನೋ ಆಗ್ಲಿ ವಿಪರೀತ ಸಮಸ್ಯೆ ಆಗಿದೆ. ಆಗ ಅವನು ಯಾವ್ದಾದ್ರು ಹುಡುಕ್ತಾ ಕುತ್ಕೋತಾನ, ನಾನು ಇಂಥ ಜಾತಿಯವ್ರ ಹತ್ರನೇ ಹೋಗಿ ದುಡ್ಡಿಸ್ಕೋಬೇಕು, ಇಂಥ ಜಾತಿಯವರೇ ಹೆಣ್ಣು, ಇವ್ರ ಗಂಡು, ಏನಾರು ಅವ್ನಿಗೆ ಕಾಣಿಸುತ್ತಾ? ಅವನಿಗೆ ಬರೀ ಯಾರು ನೋಡಿದ್ರೆ ಇವ್ರು ನನಗ್ ಸಹಾಯ ಮಾಡ್ಬೋದು. ಮತ್ತೊಬ್ಬ ವ್ಯಸನಿನೂ ಆದ್ರೂ ಆಗ್ಲೇ ಒಂದು ಬರೀ ಬೀಡಿ, ಅದನ್ನ ನಮ್ಮ ಅಪ್ಪವ್ರು ಬಹಳ ಚೆನ್ನಾಗಿತ್ತು, ಒಂದು ಬೀಡಿ ಆ ಚಟ ಇರೋನು ಅವ್ರ ರೋಡಲ್ಲಿ ಯಾರು ಇರ್ಲಿ ಅವ್ನಿಗೇನು ಇಂಥವ್ರೇ ಆಗ್ಬೇಕು ಅಂತ ಏನಿಲ್ಲ, ಅವ್ನಿಗೆ ಬೆಂಕಿ ಕಡಿಬೇಕಾಗಿರುತ್ತೆ. ಯಾರನ್ನಾದ್ರೂ ಕೇಳ್ತಾರೆ ಅವ್ನು ಇಂಥವ್ರೇ ಬರ್ಬೇಕು, ಇಂಥ ಜಾತಿ ಅಂತ. ವ್ಯಸನಿಗೆ ಆ ರೀತಿ ಇರುತ್ತೆ, ಅವ್ನ ಎಲ್ಲವನ್ನೂ ಇದ್ ಮಾಡ್ತಾನೆ. ಇನ್ ಆತ್ಮಜ್ಞಾನ ಪಡಿತೀನಿ ಅನ್ನೋನು ನಾನ್ ಇಂಥವ್ರ ಹತ್ರನೇ ಪಡೆಯೋದು, ಇಂಥ ಜಾತಿ, ಇಂಥ ಗುರುಗಳು, ಇಂಥವ್ರು ಹೆಣ್ಣು ಗಂಡು, ಇದ್ರಲ್ಲಿ ಹೆಂಗಿರ್ತಾನೆ ಅವನು? ಎಲ್ಲೋ ತಪ್ಪಿದೆ ನಮ್ಮ ತಿಳುವಳಿಕೆಯಲ್ಲಿ, ಎಲ್ಲೋ ನಮ್ಮ ಮನಸ್ಸು ನಮಗೆ ಆತ್ಮಜ್ಞಾನವನ್ನ ಪಡೆಯೋದಕ್ ಬಿಡ್ತಿಲ್ಲ. ಈ ಆತ್ಮಜ್ಞಾನ ಪಡೆಯದೇ ಇರೋದಕ್ಕೆ ಇವೆಲ್ಲಾ ಭ್ರಮೆಗಳು. ಯಾಕೆ ಎಲ್ಲ ಕೋಟಿ ಕೋಟಿ ಜನ ಹೊರಡ್ತಾರೆ ಸತ್ಯವನ್ನ ಹಂಬಲಿಸ್ಬೇಕು ಅಂತಾನೆ, ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ. ಅದ್ರಲ್ಲಿ ಯಾರೋ ಒಬ್ಬ ಯಾಕೆ ಆಗ್ತಾರೆ? ಇವೆಲ್ಲಾ ಭ್ರಮೆಗಳು ಅವನನ್ನ ಹೋಗೋದಿಕ್ ಬಿಡೋದಿಲ್ಲ ಸತ್ಯ ವಸ್ತುವಿನತ್ತ. ಅಪರೂಪಕ್ಕೆ ಯಾವನ ಒಬ್ಬ ಗುರುಬೋಧನೆ ಗ್ರಹಿಸಿ ಭುವನ ಮೋಹಿನಿ, ಈ ಭುವನ ಮೋಹಿನಿ ಇದೆಯಲ್ಲ, ಏನ್ ಮಾಡಿದ್ರು ಪಾರ್ ಮಾಡೋದಿಕ್ ಬಿಡೋದಿಲ್ಲ. ಅದಕ್ಕಾಗಿ ಈ ತೀವ್ರವಾದ ಬಯಕೆ ಶಿಷ್ಯನ ಬರ್ಲೇಬೇಕು. ನನಗೆ ಎಲ್ಲವೂ ಬೇಡ, ದೇಹ ಮನಸ್ಸು ಎಲ್ಲವೂ ಸತ್ಯಕ್ಕಾಗಿ ಪರದಾಡ್ಬೇಕು, ಹಗಲು ಇರಳು ಅದೇ ಚಿಂತನೆಯಲ್ಲಿರ್ಬೇಕು. ಅಂತವ್ರಿಗೆ ಯಾಕೆ ಗುರುಗಳು ಭೇಟಿ ಆಗೋದಿಲ್ಲ? ನಮ್ಮ ಗಿಡದಲ್ಲಿ ಒಂದು ಹೂವ ಬಿಟ್ಟಿರುತ್ತೆ, ನಮಗ್ ಗೊತ್ತೇ ಇಲ್ಲ ಅದು ಯಾವಾಗ ಬಿಟ್ಟಿರುತ್ತೆ ಅಂತ. ತುಂಬಿ ಗೊತ್ತಾಗತ್ತಲ್ಲ. ಅದಕ್ಕೆ ಯಾರು ಆಮಂತ್ರಣ ಕೊಟ್ಟಿಲ್ಲ, ಯಾರು ಹೇಳಿಲ್ಲ, ಇದು ಹೂವ ಇದೆ ಹೇಳಿಲ್ಲ, ತಾನ್ ಬರುತ್ತಲ್ಲ, ಹೇಗ್ ಬರುತ್ತೆ ಅದು? ಹಾಗೆ ಯಾವಾಗ ಆ ಶಿಷ್ಯನಿಗೆ ನನಗೆ ಆತ್ಮಜ್ಞಾನ ಪಡಿಬೇಕು ಅಂತೀನಿ, ಗುರುಗಳು ತಾನೇ ಬರ್ತಾರ, ಇಲ್ಲ ಗುರುಗಳ ಹತ್ರ ನಾವು ಹೋಗ್ತೀವಿ. ಅದೆರಡೂ ಭೇಟಿ ಆಗಿರಂದ್ರೆ ಎಲ್ಲೋ ಕಡಿಮೆ ಇದೆ ಅಂತ, ನನ್ನ ಮುಮುಕ್ಷತ್ವ ಕಡಿಮೆ ಇದೆ ಎಲ್ಲೋ. ಆ ರೀತಿ ಇದ್ರೆ ಯಾರು ಜಗತ್ತಲ್ಲಿ ಅದನ್ನ ಬದಲಾವಣೆ ಮಾಡಕ್ಕೆ ಆಗೋದಿಲ್ಲ. ಅವ್ರ ಭೇಟಿ ಆಗ್ಲೇಬೇಕು, ಅಲ್ಲೇ ಆತ್ಮಜ್ಞಾನ ನಡೆಯೋದು. ಅದನ್ನ ಆ ರೀತಿ ಆತ್ಮಾನುಸಂಧಾನ ನಡೆಯುತ್ತಲ್ಲ, ಆ ರೀತಿ ನಡೆಯುತ್ತಲ್ಲ, ಯಾರು ಮೊದಲು? ಅವರಿಗೆ ಗುರುಗಳಿಗೆ ಇವನ್ನ ಆತ್ಮಜ್ಞಾನ ಮಾಡ್ಲೇಬೇಕು ಇವ್ರಿಗೆ ಅಂತ ಬಹಳ ಪರಿತಾಪ ಮಾಡ್ತಿರ್ತಾರೆ. ಶಿಷ್ಯನು ಗೊತ್ತಿಲ್ಲ, ನಾನು ಆತ್ಮಜ್ಞಾನಿ ಆಗ್ತೀನಿ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಆತ್ಮವಸ್ತುವಿನ ಬಗ್ಗೆ ನನಗೆ ಏನೇನ್ ಗೊತ್ತಿದೆ ಶ್ರವಣಾದಿಗಳನ್ನ ಕೇಳಿ ಬರೀ ತಿಳುವಳಿಕೆ ಇರುತ್ತೆ, ಏನೂ ಅನುಭವ ಇರೋದಿಲ್ಲ. ಈ ತಿಳುವಳಿಕೆ ಬರೋದಕ್ಕೆ ಅದು ಬಹಳ ಕಷ್ಟನೇ. ಸ್ವಲ್ಪ ಅಧ್ಯಯನ ಮಾಡಿದ್ರೆ ಸಾಕು, ಪಾಂಡಿತ್ಯ ಶಾಸ್ತ್ರಜ್ಞಾನ ಎಲ್ಲವೂ ಬ್ರಹ್ಮಜ್ಞಾನಿಗಳಿಗಿಂತನೂ ಚೆನ್ನಾಗಿ ಹೇಳ್ಬೋದು ನಾವು ಬ್ರಹ್ಮಜ್ಞಾನವನ್ನ. ಆದ್ರೆ ಅದು ಅನುಭವನ ಅದು. ಈಗ ಬ್ರಹ್ಮ ವಸ್ತುವಿನ ಬಗ್ಗೆ ಆಗ್ಲಿ, ಶಿಷ್ಯನ ಬಗ್ಗೆ ಆಗ್ಲಿ, ಎಲ್ಲ ಏನ್ ಹೇಳ್ತೀನಿ,
ನನ್ನ ಅಂತಃಕರಣ ಆ ರೀತಿ ಪರದಾಡಿದ್ರೆ ಗೊತ್ತಾಗತ್ತೆ. ನನ್ನ ಅಂತಃಕರಣ ದೇವರಿಗಾಗಿ ಗುರುವಿಗಾಗಿ ಪರಿತಪ್ಸಿದ್ರೆ ಆಗ ಓ ಹೇಳ್ತಾ ಇರೋದ್ರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಬರೀ ತಿಳುವಳಿಕೆ, ಅವ್ರ ಕತೆ, ಆ ಮಹಾತ್ಮರ ಕತೆ, ಇವ್ರ ಮಹಾತ್ಮರ ಕತೆ ಎಲ್ಲಾರ್ನೂ ಶ್ರೇಷ್ಠನಾಗಿ ಹೇಳಿ ನಾನ್ ಮಾತ್ರ ಹಾಗೆ ಇದ್ರೆ ಹೇಗಾಗತ್ತೆ? ಹಾಗಾಗಿ ನಾನು ಆ ಶಿಷ್ಯರ ರೀತಿನೇ ಆಗ್ಲೇಬೇಕು. ಆ ರೀತಿ ಆದ್ರೇನೆ ಆತ್ಮಜ್ಞಾನ. ಏನೂ ಕಾಂಪ್ರಮೈಸ್ ಇಲ್ಲ, ಜಗತ್ತಲ್ಲಿ ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ. ಜಗತ್ತಲ್ಲಿ ಯಾವ್ದು ಅಡ್ಜಸ್ಟ್ಮೆಂಟ್ ಇದೆ? ಎಲ್ಲ ಪ್ರಕೃತಿಯಲ್ಲಾಗ್ಲಿ ಎಲ್ಲಾರು ಆಗ್ಲಿ ಎಲ್ಲಾರು ಏನಾರು ಇವತ್ತೊಂದು ದಿನ ಸೂರ್ಯ ಲೇಟ್ ಆಗಿ ಬರ್ತೀನಿ ಅಂತ ಏನಾರು ಇದೆಯಾ? ಮಳೆ ಯಾವಾಗ ಆಗ್ಬೇಕು, ಬಿಸಿಲು ಯಾವಾಗ, ಪ್ರಕೃತಿಯಲ್ಲೇ ಏನೂ ವ್ಯತ್ಯಾಸ, ಎಲ್ಲಾ ಕ್ರಮಬದ್ಧವಾಗಿದೆ. ಆತ್ಮಜ್ಞಾನದಲ್ಲಿ ಮಾತ್ರ ಹಂಗ ಆಗೋದಿಲ್ಲ. ನಾನ್ ಸಂಸಾರನೂ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆನೂ ಮೋಹ ಮಮಕಾರದಲ್ಲಿದ್ದು ಆತ್ಮಜ್ಞಾನ ಪಡಿತೀನಿ ಅಂದ್ರೆ ಹೇಗಾಗತ್ತೆ? ಮನಸ್ಸು ಒಂದನ್ನ ಮಾತ್ರ ತೀವ್ರವಾಗಿ ಮಾಡ್ಬೋದು. ತೀವ್ರವಾಗಿ ಸಂಸಾರ ಮಾಡ್ಬೋದು, ಇಲ್ಲ ತೀವ್ರವಾಗಿ ಆತ್ಮಚಿಂತನ. ಎರಡೂ ಮಾಡ್ತಿದೀನಿ ಅಂದ್ರೆ ಎಲ್ಲೋ ತಪ್ಪಿದೆ. ಆಗತ್ ನಿಧಾನಕ್ಕಾಗತ್ತೆ ಅಷ್ಟೇನೆ ಅದು. ಆದ್ರೆ ನಿನಗೆ ಆಯುಷ್ಯ ಏನು ಕೊಟ್ಟಿದಾರ? ಗ್ಯಾರಂಟಿ ಇದೆಯಾ ನಾನ್ ಯಾವಾಗ ಬೇಕಾ ನಾನ್ ನಿಧಾನಕ್ಕೆ ಇವೆಲ್ಲ ಮೋಹ ಮಮಕಾರಗಳನ್ನ ಕಳ್ಕೊಂಡು ಅವ್ರನ್ನೆಲ್ಲ ಒಂದು ನೆಲೆ, ಮಕ್ಕಳನ್ನ ಗಂಡನ್ನ ಎಲ್ಲಾ ಹೆಂಡತಿನ ಎಲ್ಲಾ ಒಂದು ಅವ್ರಿಗೊಂದು ಏನೋ ದಡ ಹತ್ತಿಸಿ ಆಮೇಲೆ ನಾನು ಆತ್ಮಜ್ಞಾನಕ್ ಬರ್ತೀನಿ ಅಂತೆಲ್ಲ ಅಲ್ಲಿವರೆಗೂ ಆಯುಷ್ಯ ಇದೆಯಾ? ಪರಿಸರ ಸಿಗತ್ತಾ? ಗುರುಗಳಿರ್ತಾರ? ಸತ್ಸಂಗ ಸಿಗತ್ತಾ? ಹಾಗಾಗಿ ಯಾವಾಗ ಸಿಕ್ಕಿರುತ್ತೋ ಆಗ್ಲೇ ಯಾರು ಅದಕ್ಕಾಗಿ ಪರಿತಪಿಸ್ತಾರೋ ಅವನು ಶಿಷ್ಯ. ಎಲ್ಲಾ ಮಹಾತ್ಮರ ಜೀವನಗಳು, ಬುದ್ಧ ಮಧ್ಯರಾತ್ರಿ ಮನೆ ಬಿಡಿಸ್ತು. ಆ ಸತ್ಯದ ಸಾಕ್ಷಾತ್ ಆ ಬಯಕೆನೆ ಆ ರೀತಿ ಅದು. ಆ ವಾಲ್ಮೀಕಿ ಮಹರ್ಷಿಗಳು ಬಂದ್ರಲ್ಲ ಇವ್ರನ್ನ ಹುಡುಕೊಂಡು, ನಾರದರು ವಾಲ್ಮೀಕಿ ಮಹರ್ಷಿನ, ಅವ್ರೇನು ಅಂತ ದೊಡ್ಡ ಇವ್ರಲ್ಲ, ಸಾಧಕರಲ್ಲ, ಏನೂ ಅಲ್ಲ ಅವ್ರಿಗೆ. ಆ ಪುಣ್ಯ ಒದಗ್ ಬಂತಲ್ಲ, ಹೇಗ್ ಬಂತದು? ಅವರೇ ಮಾಡಿರುವ ಪುಣ್ಯ ಇರ್ಬೇಕದು. ಡಕಾಯಿತರು ಅಂದ್ರೆ ಏನ್ ಸಾಮಾನ್ಯನ? ಬರೀ ಹೊಡಿಬೇಕು, ಕೊಲ್ಬೇಕು, ಮಾಡ್ಬೇಕು, ರಕ್ತಪಾತ ಮಾಡ್ಬೇಕು ಅಂತ ಡಕಾಯಿತರು ಅವರು. ಅವ್ರು ಮತ್ತೆ ಮನೆಯಲ್ಲಿ ಎಲ್ಲಾರ್ನೂ ಸಾಕ್ಬೇಕು ಅಂತ ಅವ್ರು. ಏನು ಅವ್ರಿಗೋಸ್ಕರ ಅಲ್ಲ, ಹೆಂಡತಿ ಮಕ್ಳು ಎಲ್ಲಾರ್ಗು ಅವ್ರಿಗೋಸ್ಕರ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ. ಆ ನಾರದ ಮಹರ್ಷಿಗಳ ಭೇಟಿ ಆಯ್ತಲ್ಲ, ಇಡೀ ಬದುಕೆ ಬದಲಾವಣೆ ಆಗೋಯ್ತಲ್ಲ. ಆ ರೀತಿ ಭೇಟಿ ಮಾಡ್ಸಿದ್ ಯಾವ್ದು? ಹಾಗೆ ನಮ್ಮ ಜೀವನದಲ್ಲೂ ನಮ್ಮ ಗುರುಗಳು ಬರ್ತಾರ ಆ ರೀತಿ. ಬಂದಿದ್ರಲ್ಲ ಈಗ ನಮ್ಮ ಅಪ್ಪವರ ಸಿದ್ದೇಶ್ವರ ಸ್ವಾಮೀಜಿ, ಶತಮಾನದ ಸಂತರು. ಶತಮಾನ ಅಂದ್ರೇನು? 100 ವರ್ಷಕ್ಕೆ ಇಂತ ಒಬ್ರು ಮಹಾತ್ಮರು ಬರ್ತಾರೆ ಜಗತ್ತಿನಲ್ಲಿ. ಅಂತವ್ರ ಭೇಟಿ ಆಗತ್ತಲ್ಲ, ಆಗ ಮುಮುಕ್ಷತ್ವ ಬಂದ್ಬಿಡ್ಬೇಕು. ಮುಗಿತು, ಇನ್ನೇನು? ಆತ್ಮಜ್ಞಾನ ಯಾಕೆ ಕಷ್ಟ? ಆತ್ಮಜ್ಞಾನ ಯಾಕೆ ಲೇಟ್ ಆಗತ್ತೆ? ಅಂತ ಮಹಾತ್ಮರ ಹತ್ರ ಬಂದಾಗ ನಾವು, ಅವ್ರು ಪರಿತಪಿಸ್ತಾ ಇರ್ತಾರೆ ಯಾವಾಗ್ಲೂ ಬರೀ ಆತ್ಮಜ್ಞಾನವನ್ನ ಉಂಟು ಮಾಡ್ಬೇಕು ಅಂತ. ಅಂತ ಮಹಾತ್ಮರ ಹತ್ರ ನಾವು ಹೋಗಿ ನಾವು ಆತ್ಮಜ್ಞಾನವನ್ನ ಕೇಳಿದ್ರೆ ಯಾಕೆ ಆತ್ಮಜ್ಞಾನ ಆಗೋದಿಲ್ಲ? ಆತ್ಮಜ್ಞಾನ ಬಹಳ ಸುಲಭ. ನನ್ನ ಭ್ರಮೆಗಳೇ ನನ್ನನ್ನ ಅದನ್ನ ಆತ್ಮಜ್ಞಾನವನ್ನ ಉಂಟು ಮಾಡ್ತಿಲ್ಲ. ಪ್ರಕೃತಿಯಲ್ಲಿ ಎಲ್ಲಾ ಕಡೆ ಜ್ಞಾನವನ್ನ ದೇವ್ರನ್ನ ಪಡೆಯೋರಿಗೆ ಬಹಳ ಸುಲಭ ಇದೆ. ಯಾರ್ ಕಷ್ಟ ಅಂತಾರಲ್ಲ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ. ಯಾರು ಆತ್ಮಜ್ಞಾನ ಪಡೆಯೋದ್ ಬಹಳ ಕಷ್ಟ, ನನ್ಗೆ ಅದು ಕಷ್ಟ ಅಂತಾರಲ್ಲ, ಅವನಿಗೆ ಇಷ್ಟ ಇಲ್ಲ ಅನ್ನೋದೊಂದೇ ಕಾರಣ, ಇನ್ಯಾವುದೂ ಕಾರಣ ಇಲ್ಲ. ನಮ್ಮ ಅಪ್ಪವ್ರು ಅದೇ ಅಂತಿದ್ರು, ನಾವು ಅಪ್ಪ ಆತ್ಮಜ್ಞಾನ ಆತ್ಮಜ್ಞಾನ ನಮ್ಗೆ ಇನ್ನೂ ಆಗಿಲ್ಲ, ನಮ್ಗೆ ಅದನ್ನೆಲ್ಲ ಮಾಡೋದ್ ಬಹಳ ಕಷ್ಟ ಅಂತೆಲ್ಲ ಅಂದಾಗ ಅಂತಿದ್ರು, ಮೊದಲಿನವ್ರೆಲ್ಲ ನೋಡ್ರಿ ಅಂತಿದ್ರು. ಉಪನಿಷತ್ತುಗಳಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಮನೆ ಬಿಟ್ಟು ಹೊರಟ್ರಲ್ಲ, ಕಾಡಂದ್ರೆ ನಮ್ಗೆ ಅದ್ರದ್ದು ಕಲ್ಪನೆನೂ ಸಹ ಇಲ್ಲ. ಅಂತ ಕಾಡಲ್ಲಿ ಚಿಕ್ಕ ವಯಸ್ಸಲ್ಲಿ ಜಾಬಾಲ ಆಗ್ಲಿ, ಪ್ರತಿಯೊಬ್ರದ್ದು ಅಲ್ಲೆಲ್ಲ ಬರುತ್ತಲ್ಲ, ಆರುಣಿ ಆಗ್ಲಿ, ಎಲ್ಲಾ ಉಪನಿಷತ್ತಿನಲ್ಲಿ ಎಲ್ಲಾರು ಬಾಲಕರು. ಅವ್ರೆಲ್ಲರಿಗೂ ಏನು ಗುರುವಿನ ಸಮೀಪ ಹೋಗ್ಬೇಕು ಅಂತ, ಗುರುವಿನ ಹತ್ರ ಹೋಗ್ಬೇಕು, ಸತ್ಯವನ್ನ ಅನುಭವಿಸ್ಬೇಕು ಅಂತ ಆ ಬಯಕೆ ಬಂತಲ್ಲ, ಹೇಗದು? ಅದು ಅವ್ರಿಗೆ ಏನೂ ಕಷ್ಟ ಅಲ್ಲ. ಅವ್ರಿಗೆ ಮನೆ ಬಿಡೋದು, ತಾಯಿ ಬಿಡೋದು, ಮತ್ ಎಲ್ಲಿ ಕಾಡಲ್ಲಿ ತಾಯಿಗೆ ಬಹಳ ಗಾಬರಿ. ಆ ಜಾಬಾಲನ ಕತೆ ಕೇಳ್ಬೇಕು, ಅವ್ರ ತಾಯಿಗೆ ಮಗನ್ನ ಜ್ಞಾನಿಯನ್ನ ಮಾಡ್ಬೇಕು ಅಂತ. ಅವರೂ ದೊಡ್ಡವರಿದ್ದಾರೆ, ತಾಯಿನುವೆ. ಅವ್ರು ಕಳಿಸ್ತಾರೆ ಅವ್ರ ಜಾಬಾಲನ. ಪೂರ್ತಿ ಹೆಸರು ಜಾಬಾಲ ಸತ್ಯಕಾಮ. ಅವನಿಗೆ ಹೆಸರೇ ಸತ್ಯಕಾಮ ಅಂತ ಇಟ್ಟಿರ್ತಾರೆ ತಾಯಿ. ಸತ್ಯದ ಬಯಕೆನೆ ಅವನಿಗೆ ಆ ಸತ್ಯಕಾಮ ಅವನಿಗೆ ಆ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ಬೇಕು ಅನ್ಸುತ್ತಲ್ಲ. ಹೇಗೆ ಅದು? ಯಾರ ಬಯಕೆನ ಉಂಟು ಮಾಡಿಸಿದ್ದು? ಆ ಗುರುಗಳು ಅವರನ್ನ ಅಲ್ಲಿ ಅಲ್ಲೇ ಹೋಗ್ತಾರಲ್ಲ ಅವರು. ಕಾಡಿನಲ್ಲಿ ಹೋಗೋದು, ಪ್ರಾಣಿ ಪಕ್ಷಿಗಳು, ಕ್ರೂರ ಮೃಗಗಳು, ಊಟಕ್ಕಿಲ್ಲ, ಎಲ್ ಮಲಗ್ಬೇಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬಾಲಕ. ನಾವು ನಮ್ಮ ಮಕ್ಕಳನ್ನ ಯೂನಿಫಾರ್ಮ್ ಹಾಕಿ, ಶೂ ಹಾಕಿ, ಛತ್ರಿ ಕೊಟ್ಟು, ರೈನ್ ಕೋಟ್ ಕೊಟ್ಟು, ಗಾಡಿ ಮನೆ ಮುಂದೆ ಬಂದು ಅದನ್ನ ಹತ್ಸಿ 100 ಸಲ ಫೋನ್ ಮಾಡ್ತೀವಿ. ಅವ್ರು ಮನೆಗೆ ಹೋಗಿ ತಲುಪಿದ, ಸ್ಕೂಲ್ಗೆ ಮುಟ್ಟದ, ನಾವೆಲ್ಲಿ, ಅವ್ರೆಲ್ಲಿದ್ದಾರೆ, ಅವ್ರು ಹೇಗೆ ಅವರ ಬದುಕುಗಳು ಅಂತವ್ರದನ್ನ
ಓದಾರು ಓದ್ಬೇಕು, ಕೇಳಾರು ಕೇಳ್ಬೇಕು. ನಮ್ಮ ಪ್ರಾಪಂಚಿಕದ ಎಷ್ಟೋ ಎಲ್ಲಾ ದೋಷಗಳು ಕಡಿಮೆ ಆಗತ್ತೆ. ಆ ಸತ್ಯಕಾಮ ಜಾಬಾಲ ಹೊರಟ್ರಲ್ಲ ಗುರುವನ್ನ ಅರಸ್ಕೊಂಡು, ಹೇಗಿರ್ಬೋದು ಆ ಸತ್ಯದ ಬಯಕೆ? ಗುರುಗಳು ಎಷ್ಟು ದೊಡ್ಡವ್ರು ಇರ್ತಾರೆ, ಅವ್ರ ನಿಮ್ ಎಂತದಾರು ಆಗಿರ್ಲಿ ಅಂತ. ನಿಮ್ ತಂದೆ ಯಾರು ಗೊತ್ತಿಲ್ಲ, ಅವ್ರ ತಾಯಿ ಅದನ್ನೇ ಹೇಳ್ ಕಳ್ಸಿರ್ತಾರೆ. ಯಾರು ಅಂತ ಗೊತ್ತಿಲ್ಲ ಹೇಳು, ಅವರು ಪ್ರಾಮಾಣಿಕವಾಗಿ ಹಾಗೆ ಹೇಳ್ತಾರೆ, ನಂಗ್ ಗೊತ್ತಿಲ್ಲ ಅಂತ. ಅವ್ರ ಗುರುಗಳಿಗೆ ಎಷ್ಟು ಖುಷಿ ಅಂದ್ರೆ, ನೀನ್ ಏನಾದ್ರೂ ಆಗಿರೋ, ಅವ್ರಿಗೆ ಅದ್ ಯಾವ್ದೋ ಲೆಕ್ಕಕ್ಕಿಲ್ಲ. ನಾನ್ ಬಹಳ ತಾಪ ಮಾಡ್ಕೊಂಡಿರ್ತೀನಿ, ನಾನ್ ಮೋಹ ಮಾಡಿರೋನು, ನಾನ್ ಇಂಥವ್ನು, ಸಾಧಕ ಅಲ್ಲ, ನಾನ್ ಹೀಗೆ. ಅದು ನನ್ನ ದೃಷ್ಟಿ. ಅದು ಗುರುವಿಗೆ ಯಾಕೆ ಸೂರ್ಯನ್ಗೆ ಏನಾದ್ರೂ ಇದೆಯಾ? ಸೂರ್ಯನಂತ ಸೂರ್ಯ ಜಡ ವಸ್ತುವಿಗೆ ಯಾವ ಭೇದ ಭಾವವೂ ಇಲ್ಲ. ಮಳೆ ಗಾಳಿ ಏನ್ ಪಂಚಭೂತಗಳು ಇದೆಯಲ್ಲ, ಅವುಗಳಿಗೆ ಏನು ಭೇದ ಇಲ್ಲ. ಗುರುಗಳು ಹೇಗಿರುತ್ತೆ? ಆ ಗುರುಗಳು ಏನ್ ಖುಷಿ ಪಡ್ತಾರೆ ಅವರು ಅದನ್ನ ಸತ್ಯವನ್ನ ಹೇಳೋದಲ್ಲ, ಸತ್ಯ ನೋಡೋದ್ನಲ್ಲ, ಅದು ಬಹಳ ಖುಷಿ. ಹಾಗೆ ನಾವು ನಮ್ ಗುರುಗಳ ಹತ್ರ ಹೋಗಿ ಹಾಗೇ ನಡ್ಕೋಬೇಕು. ಬಹಳ ಇವನ್ನೆಲ್ಲ ತಿಳ್ಕೊಂಡ್ ಮಾಡ್ಕೊಂಡ್ ಬಹಳ ನಂಗ್ ಬ್ರಹ್ಮ ದೇವ್ರು ಎಲ್ಲ ಗೊತ್ತಿದೆ, ಸಂಸಾರದ ಏನೋ ಹೇಳ್ಬಾರ್ದು ಅಂದ್ರೆ ಅವ್ನು ಉದ್ಧಾರ ಆಗಲ್ಲ. ಸಂಸಾರ ಬೇರೆ ಅಧ್ಯಾತ್ಮ ಬೇರೆ ಅಂತ ಇಲ್ಲ, ಎರಡೂ ಒಂದೇನೆ. ಅರ್ಧ ಪಾರ್ಟ್ ಟೈಮ್ ವೀಣಾ ಬನ್ನಂಜಿ ಅವ್ರು ಹೇಳ್ತಾ ಇದ್ರು, ಅವ್ರ ಗುರುಗಳು ಅವ್ರಿಗೆ ಹೇಳ್ತಿದ್ರಂತೆ, ಅಧ್ಯಾತ್ಮ ಅನ್ನೋದೇನ್ ಪಾರ್ಟ್ ಟೈಮ? ಬೆಳಗ್ಗೆ ಏನ್ ಸತ್ಸಂಗ ಒಂದ್ ಅರ್ಧ ಗಂಟೆ ಕೇಳ್ದೆ ಮುಗೀತು, ಆಮೇಲೆ ಮಾಮೂಲಿ ನನ್ನ ಜೀವನ. ಆ ರೀತಿ ಸತ್ಸಂಗ ಹೆಂಗ್ ಮೈಗೂಡುತ್ತೆ? ಅಧ್ಯಾತ್ಮ ಅನ್ನೋದು ಆ ರೀತಿ ಅಲ್ಲ. ಇಡೀ ದೇಹ ಮನಸ್ಸು ನಮ್ ಇಂದ್ರಿಯಗಳು ಭಾವ ಪ್ರತಿಯೊಂದೂ ಬದಲಾವಣೆ ಆಗ್ಬೇಕು. ಅವೆಲ್ಲವೂ ಗುರುವಿಗೆ ಅರ್ಪಿತ ಆಗ್ಬೇಕು. ಆಗ ಗುರುಕರುಣೆ ಅನ್ನೋದ್ ಬರುತ್ತೆ. ಒಂದು ದಿನ ಬಂದ ತಕ್ಷಣನೇ, ಒಂದ್ ಸ್ವಲ್ಪ ವರ್ಷ ಬಂದ ತಕ್ಷಣ ಆ ರೀತಿಯ ಆತ್ಮಾನುಸಂಧಾನ ಆತ್ಮಾನುರಾಗ ಉಂಟಾಗೋದಿಲ್ಲ. ಅದೆಲ್ಲ ಸುಮ್ನೆ ಕಥೆಗಳು, ಸುಮ್ನೆ ಭಾವಿಸ್ಕೋಬೇಕಷ್ಟೇನೆ. ನನ್ನ ಹೃದಯ ಮನಸ್ಸು ಎಷ್ಟು ಎಷ್ಟು ವರ್ಷ ಗುರುವಿನ ಹತ್ರ ಸೇವೆ ಮಾಡ್ಕೊಂಡಿದ್ದಾರೆ. ಎಲ್ಲವನ್ನು ಬಿಟ್ಟು ಅದಕ್ಕಾಗಿ ಹಗಲು ഇരുಳು ಪರಿತಪಿಸ್ತಾ ಇರ್ತಾರೆ ಶಿಷ್ಯರು. ಎಲ್ಲಾ ಮಹಾತ್ಮರ ಜೀವನವನ್ನ ನೋಡಿ, ಬರೀ ಅವರಿಗೆ ಗುರುವಿನ ಚಿಂತನೆ, ಗುರುವಿನ ಬಗ್ಗೆನೆ, ಗುರುವಿನ ಹತ್ರ ಇದ್ದು ಸೇವೆ ಮಾಡ್ತಿರ್ತಾರಲ್ಲ, ಹಗಲಿರುಳು ಬರೀ ಗುರು ಒಂದೇ ಅವ್ರದ್ದು. ಅಂತವ್ರೇ ಅಷ್ಟು ಪರಿತಪಿಸ್ತಾ ಇದ್ದಾರೆ. ನಾವಿನ್ನ ಸಂಸಾರದಲ್ಲಿರೋರು ಆ ಸತ್ಯದ ಬೇಕಾಗಿ ಎಷ್ಟು ನಾವು ಅಪಹಪಿಸ್ಬೇಕು. ಹಾಗಾಗಿ ಯಾರ ಆ ರೀತಿ ಮಾಡ್ತಾರೋ ಅಂತವ್ರಿಗೆ, ನಾನು ಗೃಹಸ್ಥ, ನಾನು ಇಂಥವ್ನು ಅಂತವ್ನು ಏನೂ ಅಲ್ಲ. ಅದು ಬರೀ ನಾನ್ ಸಾಧಕ ಅಂತ ಯಾರು ಆಗ್ತಾರೋ ಅವ್ರಿಗೆ ಆತ್ಮಜ್ಞಾನ. ನಾನು ಮುಮುಕ್ಷು ಆಗ್ಬೇಕು. ಆ ಮುಮುಕ್ಷು ಅನ್ನೋರಿಗೆ ಯಾವ ಜಾತಿ ಯಾವ ಕಾಮಕ್ರೋಧಾದಿಗಳಿರ್ಲಿ, ನಾನು ಇಂಥವನು ಅಲ್ಪ ಆಜ್ಞೆ ಏನೂ ಬೇಕಾಗಿಲ್ಲ. ನೀನು ಸತ್ಯವನ್ನ ಅರಿಬೇಕನ್ನುವ ಬಯಕೆ ಇದೆಯಾ, ಗುರುಗಳ ದರ್ಶನ ಆಗತ್ತೆ, ಗುರುಗಳ ಭೇಟಿ ಆಗತ್ತೆ. ಮತ್ತ ಆ ಗುರುಗಳ ಹತ್ರ ಹೋದಾಗ ನಾನ್ ಹೇಗಿರ್ಬೇಕು? ಅವರಿಗೆ ಪ್ರಸಾದ ಆಗ್ಬೇಕು ನಾನು. ಇವ್ರು ಗುರುಗಳದ್ದು ಒಂದು ಯೂಟ್ಯೂಬರ್ ಮೊದ್ಲೊಬ್ರು ಬರ್ತಿದ್ರು, ಅವ್ರು ಜ್ಞಾನದವ್ರು, ಉತ್ತರ ಭಾರತದವ್ರು. ಅವ್ರು ಮಾತಾ ಅಮೃತನೋ ಏನೋ ಅವ್ರ ಹೆಸರಿತ್ತು. ಅವ್ರು ಹೇಳ್ತಾ ಇದ್ರು, ಅವ್ರ ಗುರುಗಳ ಹತ್ರ ಎಲ್ಲಾರುವೆ ಹಣ್ಣು ಹೂವು ಎಲ್ಲಾ ತಗೊಂಡೋಗಿ ಅವ್ರಿಗೆ ಮುಟ್ಟಿಸ್ತಿದ್ರಂತೆ. ಅವಾಗ ಇವ್ರು ಇನ್ನೂ ಚಿಕ್ಕವ್ರು, ಕೇಳಿದ್ರಂತೆ ಅವ್ರಿಗೆಲ್ಲಾರ್ಗು, ಏನಿದನ್ನು ಏನಕ್ಕೆ ಈ ರೀತಿ ಮುಟ್ಟಿಸ್ತೀರಾ? ಇಲ್ಲ, ಅದು ನಾವ್ ತಗೊಂಡ್ ಹೋಗ್ಬೇಕಾದ್ರೆ ಅದು ಬರೀ ಹೂವು ಹಣ್ಣಾಗಿರುತ್ತೆ, ಗುರುಗಳು ಮುಟ್ಟಿದ್ರೆ ಅದು ಪ್ರಸಾದ ಆಗತ್ತೆ ಅಂತ. ಆಗ ಅವ್ರು 7-8 ವರ್ಷ ಅಷ್ಟೇನೆ ಅವ್ರಿಗೆ. ಅವ್ರ ಅನ್ಕೊಳ್ತಾರೆ, ಬರೀ ಹೂವು ಹಣ್ಣೆಲ್ಲ ಪ್ರಸಾದ ಆಗತ್ತೆ ಅಂದ್ರೆ ನನ್ನನ್ನೇ ನಾನ್ ಮುಟ್ಟಿಸ್ಕೊಂಡ್ಬಿಟ್ರೆ ನಾನ್ ಪ್ರಸಾದ ಆಗಿ ಹೋಗ್ತೀನಲ್ಲ ಅಂತ ಆ ಕ್ಷಣನೇ ಗುರುವಿನ ಹತ್ರ ಹೊರಟೋದ್ರು ಅವ್ರು. ಬರೀ 7-8 ವರ್ಷ ಹುಡುಗಿಯವರು. ಅದನ್ನ ಅವ್ರು ಆ ರೀತಿ ನಾವು ಗುರುವಿಗೆ ಪ್ರಸಾದ ಆದ್ರೆ ಇನ್ಯಾಕ್ ಆತ್ಮಜ್ಞಾನ ಆಗೋದಿಲ್ಲ? ಆ ರೀತಿ ಅನ್ಸುತ್ತಲ್ಲ, ಆ ರೀತಿ ಭಾವಗಳು ಬಂತಲ್ಲ, ಯಾರು ಮೊದಲು? ಆ ಕಡೆಯಿಂದ ಗುರು ಬಯಸ್ತಾ ಇರ್ತಾನಲ್ಲ, ಬರ್ಲಿ ಬರ್ಲಿ ಶಿಷ್ಯ ಅಂತ, ಅದು ಮೊದಲು. ಈಗ ಇವ್ರಿಲ್ಲ, ನಾನು ಗುರುವಿಗೆ ಅರ್ಪಿಸ್ಕೋಬೇಕು ಅಂತ ಅಂದ್ರಲ್ಲ, ಇದು ಮೊದಲು. ಇದು ನಮ್ಮ ಊಹೆಗೆ ಮಿಲುಕದೇ ಇರೋಂಥದ್ದು. ಗುರುಗಳು ಅನಂತ ಪ್ರಜ್ಞೆ, ಅನಂತ ಆ ಅಮೃತವನ್ನ, ಆ ಆನಂದವನ್ನ, ಅರಿವಿನ ಸ್ವರೂಪ, ಇರುವಿನ ಸ್ವರೂಪವನ್ನ ಅನುಭವಿಸಿರೋ ಅಂತವ್ರು ಅವ್ರ ಮಹಾತ್ಮರು. ಅವ್ರು ಸಾಗರ ಇದ್ದಂಗೆ, ಅಮೃತದ ಸಾಗರ ಅವರು. ಅವ್ರು ನೋಡಿದ್ರೆ ಮಾಡಿದ್ರೆ ಎಲ್ಲವೂ ದೇವರು, ಎಲ್ಲವೂ ಆ ಬ್ರಹ್ಮ ವಸ್ತುವಿನಿಂದನೇ ಅದು. ಇನ್ನೇನಿದೆ ಅವರ ಜೀವನ, ದೇಹ ಮನಸ್ಸು ಇಂದ್ರಿಯಗಳೆಲ್ಲವೂ ಪವಿತ್ರ, ಎಲ್ಲವೂ ಆ ಆತ್ಮವಸ್ತುವಿನಿಂದನೇ ಅವ್ರದೆಲ್ಲವೂ ಇರುತ್ತೆ. ಅಂತವ್ರು ಗುರುಗಳು. ಇವ್ರು ಶಿಷ್ಯ, ನಾನು ಪಡಿಬೇಕು, ಅದನ್ನ ಅನುಭವಿಸ್ಬೇಕು ಅನ್ನುವ ಈ ಶಿಷ್ಯ. ಹೇಗಿರ್ಬೋದು ಅದರ ಮಧ್ಯೆನೆ ಆತ್ಮಾನುಸಂಧಾನ. ಆ ರೀತಿ ನಾವು ಯಾವಾಗಲೂ ಅದೇ ಬಯಕೆನ ಮಾಡೋದು. ಆ ರೀತಿ ಅವ್ರಿಬ್ರು ಮಧ್ಯೆ. ಮತ್ತೆ ನಾನು ಶಿಷ್ಯ ಹೇಗೆ? ನನಗೆ ಇಂದ್ರಿಯಗಳು ದುರ್ಬಲ, ಇದು ಜಡ, ದೇಹ ಜಡ ಇದೆ, ಇಂದ್ರಿಯಗಳು ಮನಸ್ಸು ಇವುಗಳಿಂದ ನಾನು ಆತ್ಮಜ್ಞಾನ ಪಡಿತೀನಿ ಅಂದ್ರೆ ಹೇಗೆ ಸಾಧ್ಯ? ಇವುಗಳಾದ್ರ ಸಮೀಪಕ್ಕೆ ಇದ್ರದ್ದು ಏನೂ ಹೋಗಕ್ಕಾಗಲ್ಲ. ದೇವರ ಸಮೀಪದಲ್ಲಿ ಇದಕ್ಕೆ ಏನೂ ಅಸ್ತಿತ್ವ ಇಲ್ಲ. ಆದ್ರೆ ನಾನು ಸತ್ಯ ವಸ್ತುವನ್ನ ಪಡಿಬೇಕು.
ಹಾಗಾಗಿ ಗುರುಗಳೊಬ್ರೇ ಅದನ್ನ ಪಾರ್ ಮಾಡೋದು. ನಾನು ಈ ದೇಹವನ್ನ ಇಂದ್ರಿಯವನ್ನ ಮೀರ್ ಹೋಗಕ್ಕಾಗತ್ತಾ? ಮನಸ್ಸನ್ನಾಗ್ಲಿ ಭಾವವನ್ನಾಗ್ಲಿ ನನ್ನ ಮನಸ್ಸಿನ ಕಾಮ ಕ್ರೋಧಗಳು ಇವೆಲ್ಲವೂ ಅತ್ಯಂತ ಕೆಳಗಿದೆ ಇವೆಲ್ಲವೂ. ಇವರಿಗೂ ದೇವರಿಗೂ ಏನೂ ಸಂಬಂಧ ಇಲ್ಲ. ಇದನ್ನ ಮೀರಿರೋ ಅಂತದ್ದು ಆ ಬ್ರಹ್ಮ ವಸ್ತು. ನಾನ್ ಅದನ್ನ ಅನುಭವಿಸ್ಬೇಕು. ಆದ್ರೆ ಇವುಗಳ ಮೂಲಕ ಹೋದ್ರೆ ಆಗೋದಿಲ್ಲ. ಅದನ್ನ ಮಾಡೋಂಥವ್ರು ಗುರುಗಳು ಬೇಕಲ್ಲ. ಹಾಗಾಗಿ ಗುರುಗಳು ಅತ್ಯಂತ ಶ್ರೇಷ್ಠ ಅಧ್ಯಾತ್ಮ ಕ್ಷೇತ್ರದಲ್ಲಿ. ಅವರಿಬ್ರು ಮಧ್ಯೆ ನಡೆಯೋದೇ ಈ ಆತ್ಮಾನುಸಂಧಾನ. ಗುರುಗಳಿಗೆ ನಾನು ಇವ್ರ ಗುರುಗಳು ಇಂಥವ್ರ ಗುರುಗಳು ಅಂತ ಇರೋದಿಲ್ಲ. ಆಕಾಶಕ್ಕೆ ಏನಾದ್ರು ನನಗೆ ನಮ್ಮನೆ ಆಕಾಶ ನಮ್ಮನೆ ಹತ್ರ ಅಂತ ಆಕಾಶ ಏನಾರು ಆಗಿದ್ಯಾ? ಅದೆಲ್ಲಾ ಕಡೆ ಇರೋಂಥದ್ದು. ಹಾಗೆ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರುವಂತಹ ಆ ಗುರುಗಳಿಗೆ ಏನೂ ಭೇದ ಇಲ್ಲ. ಆದ್ರೂ ವಿಶೇಷವಾದ ಕರುಣೆ ಶಿಷ್ಯನಲ್ಲಿರುತ್ತೆ ಅವ್ರಿಗೆ. ಆ ವಿಶೇಷವಾದ ಕರುಣೆ ಬರುತ್ತಲ್ಲ ಅದೇನದು? ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವರು ದೇವಿಯ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಏನು ಪರದಾಟ ಏನು ಬಳಲಿಕೆ ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚಾಗಿ ಶಿಷ್ಯರು ಬರ್ಲಿಲ್ವಲ್ಲ ಅಂತ ಅಳ್ತಿದ್ರು. ದಿನಾ ಮಹಡಿ ಮೇಲೆ ಕೆಳಗಡೆ ಎಲ್ಲ ಆದ್ರೆ ಲೌಕಿಕರು ಇವರೆಲ್ಲ ಏನೋ ಆಗಿದೆ, ಏನಕ್ಕೆ ಇವ್ರು ಹಿಂಗ್ ಅಳ್ತಾರೆ ಅಂತ ಅವ್ರು ಮಹಡಿ ಮೇಲೆ ನಿಂತ್ಕೊಂಡು ನನಗೆ ಹೊಟ್ಟೆಯಲ್ಲಿ ಬಟ್ಟೆನ ಹಿಂಡಿದ್ರೆ ಹೇಗಾಗುತ್ತೋ ಆ ರೀತಿ ನನ್ನ ಕರಳು ಕಿವುಚ್ತಾ ಇದೆ ನನಗೆ. ಎಲ್ಲಿದ್ದೀರಾ ಶಿಷ್ಯರೇ? ನಾನು ಆತ್ಮಜ್ಞಾನವನ್ನ ನಿಮ್ಗೆ ಹೇಳ್ಬೇಕು, ನಾನು ಬನ್ನಿ ಬನ್ನಿ ಅಂತ ಅಳ್ತಾ ಇದ್ರು ಅವ್ರು. ಇದ್ರ ಮೇಲೆ ನಿಂತ್ಕೊಂಡು ಟೆರೆಸ್ ಮೇಲೆ ನಿಂತ್ಕೊಂಡು ಪ್ರತಿದಿನ ಅಳ್ತಿದ್ರು ಅವ್ರು. ಅದು ಎಷ್ಟು ನಾನು ದೇವರಿಗಾಗಿ ಹತ್ತನೋ ದೇವ್ರು ಕಾಣಿಸ್ಲಿಲ್ಲ ಅಂತ ಅದನ್ನ ನಾನು ಹೇಳ್ಬೇಕು ಅಂತ ಅಷ್ಟು ಗುರುವಿನ ಕರುಣೆ. ವಿವೇಕಾನಂದರು ಬರ್ತಾರೆ, ಅವ್ರಿಗೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಬಹಳ ಉಡಾಪೆ. ಇವ್ರು ಏನೇನೋ ಹೇಳ್ತಾರೆ. ಅವ್ರಿಗೆ ವಿವೇಕಾನಂದರು ಒಂದಿನ ಬರ್ಲಿಲ್ಲ ಅಂದ್ರೆ ತಡ್ಕೊಳಕ್ ಆಗ್ತಿರೋದಿಲ್ಲ. ಅವ್ರು ಬಹಳ ಪರದಾಡ್ತಿರ್ತಾರೆ, ರಾತ್ರಿ ಮಲ್ಗಿರ್ತಿರ್ತಾರೆ. ಅವ್ರಿಗೆ ಇದ್ಕಿದಂಗೆ ಅವ್ರು ವಿವೇಕಾನಂದರು ನಾನು ನೋಡ್ಬೇಕು ಅಂತ. ಅವ್ನು ಇನ್ನೂ ಬಂದಿಲ್ವಲ್ಲ, ಬೇಗ ಆತ್ಮಜ್ಞಾನ ಪಡೆದಿಲ್ವಲ್ಲ, ಸುಮ್ನೆ ಸಮಯ ವ್ಯರ್ಥ ಮಾಡ್ತಿದ್ದಾನಲ್ಲ. ಬೇರೆ ಶಿಷ್ಯರಿಗೆಲ್ಲ ಹೇಳ್ತಿರ್ತಾರೆ, ಹೋಗಿ ಅವನನ್ನ ಕರ್ಕೊಂಡ್ ಬರ್ತೀಯ ನೀನ್ ಅವ್ರನ್ನ, ನಾನು ಅವನನ್ನ ಕೇಳ್ತಿದ್ದೀನಿ ಅಂತ ಹೋಗಿ ಕರ್ಕೊಂಡ್ ಬರ್ತೀಯಾ? ಬಹಳ ಉಪಾಯ ಮಾಡಿ ಕಳಿಸ್ತಿರ್ತಾರ ಅವ್ರ ಶಿಷ್ಯರನ್ನೆಲ್ಲ. ಅವ್ರನ್ನೇ ಕರೆಯಕ್ ಕಳಿಸ್ತಿದಾರೆ ಅಂತ ಇವ್ರಿಗೆ ಅನಿಸ್ಬಾರ್ದು ಅಂತ, ನೀನೇನಾರು ಕಲ್ಕತ್ತಾ ಹೋಗ್ಬೇಕು ಅಂತ ಏನಾರು ಇದೆಯಾ ನೀನು? ಹೋದ್ರೆ ಸ್ವಲ್ಪ ವಿವೇಕಾನಂದನ್ ಕರ್ಕೊಂಡ್ ಬರ್ತೀಯಾ ಅಂತ. ಏನು ಗುರುವಿನ ಕರುಣೆ ಪ್ರೀತಿ ಅದು. ವಿವೇಕಾನಂದರಿಗೆ ಅದ್ರದ್ದು ಏನೂ ಇಲ್ಲ. ಅವ್ರು ಡೋಂಟ್ ಕೇರ್. ಅವ್ರಿಗೇನೋ ಮತಿಭ್ರಮಣೆ, ಅವ್ರಿಗೆ ಏನೋ ಸಮಾಧಿ ಅದು ಇದು ಅಂತಾರೆ, ಅದೆಲ್ಲ ಮನೋವಿಕಲ್ಪನೆ. ರಾಮಕೃಷ್ಣ ಪರಮಹಂಸರಿಗೆ ಡೈರೆಕ್ಟ್ ಆಗಿ ಹೇಳ್ತಿರ್ತಾರೆ ಅವ್ರು, ನೀವ್ ಏನೇನ್ ದೇವ್ರ ಕಂಡಿದ್ದೀರಲ್ಲ ಅದೆಲ್ಲ ನಿಮ್ ಮನಸ್ಸಿನ ಒಳಗಡೆ ಕಲ್ಪನೆ ಇದು. ಮತ್ತೇನ್ ನನ್ ಬಗ್ಗೆ ನಾನ್ ಬಹಳ ಶ್ರೇಷ್ಠ, ನಾನ್ ಬಹಳ ದೊಡ್ಡವನಾಗ್ತೀನಿ ಅಂತೀರಲ್ಲ, ನಿಮ್ಗೆ ನನ್ ಮೇಲ್ ಬಹಳ ಪ್ರೀತಿ ಇದೆ, ಅದಕ್ ನಿಮ್ಗೆ ಹಂಗ ಅನ್ಸುತ್ತೆ. ಈಗ ತಾಯಿಗೆ ಮಗುವಿನ ಮೇಲೆ ಬಹಳ ಪ್ರೀತಿ, ಅವ್ದೇನೂ ದೋಷ ಕಾಣಲ್ವಲ್ಲ, ನನ್ ಮಗ ಅಂತವ್ನು, ಆ ರೀತಿ ನಿಮ್ಗೆ ನನ್ ಮೇಲೆ ಅನ್ಸಿದೆ, ನಿಮ್ಗೆ ಆ ರೀತಿ ಇದೆ. ಅವ್ರಿಗೆ ರಾಮಕೃಷ್ಣ ಪರಮಹಂಸರು ಬಹಳ ಮಗುತರ. ಹೌದಾ, ಹಂಗಾರ ನಾನು ಇವನ್ ಮೇಲ್ ಬಹಳ ಮಮಕಾರ ಮಾಡ್ಕೊಂಡ್ಬಿಟ್ಟಿದ್ದೀನ, ಹಂಗಾರ ಇದು ಬಂಧನನ ಅಂತ ತಿರ್ಗಾ ತಾಯಿ ಹತ್ರ ಓಡೋಗ್ತಾರೆ. ತಾಯಿ ಹತ್ರ ಓಡೋಗಿ ಕೇಳ್ತಾರೆ, ಅಮ್ಮ ಅವನು ವಿವೇಕಾನಂದರಿಗೆ ನರೇಂದ್ರ ಈ ರೀತಿ ಅಂತಿದ್ದಾನೆ ನೋಡಿ, ಅವನು ನನ್ಗೆ ಅವನ್ ಮೇಲೆ ಮೋಹ ಅಂತೆ ನನಗೆ, ಅದಕ್ ನಾನು ಅವನ ಆ ರೀತಿ ಅಂತಿದ್ದೀನಂತೆ ನೋಡು ಅಂತ ಬಹಳ ಗಾಬರಿಯಾಗಿ ಹತ್ಕೊಂಡ್ ಹೇಳ್ತಾರೆ. ಅವಾಗ ತಾಯಿ ಅಂತಾರೆ, ನೀನ್ ಯಾಕೆ ಅವ್ನ್ ತಲೆಗೆ ಹಾಕೋತೀಯ ನೀನು? ಅವ್ನ್ ಬಂದಿರೋದೇ ನಿನಗೋಸ್ಕರ, ಹೋಗು ನೀ ಏನು ತಲೆ. ಅವಾಗ ತಿರ್ಗಾ ಅವ್ರು ವಾಪಸ್ ಬರ್ತಾರೆ. ತುಂಬಾ ಮಗು ರೀತಿ ಇರ್ತಾರೆ ಅವ್ರ ರಾಮಕೃಷ್ಣ ಪರಮಹಂಸರು. ಅವಾಗ ನರೇಂದ್ರಂಗ್ ಅಂತಾರೆ, ನಾನ್ ನಿನ್ ಮೇಲೆ ನೀನ್ ಹೇಳಿದ್ದೆಲ್ಲ ನಾನ್ ನಂಬಲ್ಲ, ನನಗೆ ತಾಯಿ ಹೇಳಿದಾಳೆ, ನಾನು ನಿನಗೆ ಯಾಕೆ ಪ್ರೀತಿ ಮಾಡ್ತೀನಿ ಅಂದ್ರೆ ನೀನು ಸತ್ಯವನ್ನ ಪಡಿಬೇಕು ಅನ್ನುವ ನಿನ್ನಲ್ಲಿ ಬಯಕೆ ಇದೆಯಲ್ಲ, ಆ ಸತ್ಯತ್ವದ ಬಗ್ಗೆ, ಅದಕ್ ನಾನ್ ನಿನ್ನನ್ ಪ್ರೀತಿ ಮಾಡ್ತೀನಿ. ಮಾಮೂಲಿ ಪ್ರಾಪಂಚಿಕ ಆಗಿದ್ರೆ ನಿನ್ನನ್ನ ಯಾಕೆ ನಾನ್ ಮಾಡ್ತಿದ್ದೆ? ತಾಯಿ ನನ್ಗೆ ಹೇಳಿದಾಳೆ ಅನ್ಬಿಟ್ಟು ಅವ್ರು ಅದನ್ನ ಮಾಡ್ತಿರ್ತಾರೆ. ಅವ್ರು ಬರ್ಲಿಲ್ಲ ಅಂದ್ರೆ ಬಹಳ ಸಂಕಟ ಇವರಿಗೆ. ಆ ರೀತಿ ಗುರು ಸಂಬಂಧ ಶಿಷ್ಯ ಸಂಬಂಧ ಬೆಳೆಯುತ್ತಲ್ಲ, ಅವರು ಕಾಯಸ್ಥರು. ಕುದುರೆ ಗಿದ್ರೆ ಇದು ಮಾಡ್ತಾರಲ್ಲ, ಆ ರೀತಿ ಅವರು. ಇವರು ಕಟ್ಟಾ ಬ್ರಾಹ್ಮಣರು ಮೊದಲು ರಾಮಕೃಷ್ಣ ಪರಮಹಂಸರು, ನಂತರ ಇಲ್ಲ ಅವರು. ಅವ್ರಲ್ಲಿ ಗಂಗಾ ರಾಣಿ ರಾಸಮಣಿ ಕಟ್ಸಿದ್ದು ಅವ್ರು ಬೇರೆ ಜಾತಿಯವರು, ಹೆಸರು ಜಾತಿ ಅಂತ. ಅವ್ರ ಹತ್ರ ಏನೂ ಇಸ್ಕೊಂಡು ಊಟ ಮಾಡ್ತಿರಲ್ಲ ಅವರು. ಅಕ್ಕಿ ಸಹ ತಗೊಂಡ್ರು ಗಂಗಾ ನದಿಲಿ ತೊಳೆದು ತಾವೇ ಪ್ರತ್ಯೇಕ ಅನ್ನ ಮಾಡ್ಕೊತಿರ್ತಾರೆ ಅಂತ ಕಟ್ಟಾ ಬ್ರಾಹ್ಮಣರು ಅವರು. ವಿವೇಕಾನಂದರು ಎಲ್ಲ ಅವರು ಮಾಂಸಾಹಾರಿ ಪ್ರತಿಯೊಂದು ಅವ್ರೆಲ್ಲಾನು ಮಾಡ್ತಿರ್ತಾರ ಅವರು. ಅಂತವ್ರು ವಿವೇಕಾನಂದರು. ಅವ್ರಿಬ್ರು ಮಧ್ಯೆ ಆತ್ಮಜ್ಞಾನ ಆಯ್ತಲ್ಲ, ಆ ಗುರುಗಳು ಅವ್ರನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ರಲ್ಲ. ಆಮೇಲೆ ಮುಂದೆ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ. ಎಲ್ಲಾ ಕಡೆ ರಾಮಕೃಷ್ಣಾಶ್ರಮ ಅಂತ ಮಾಡಿದ್ರೆ ಹೊರ್ತು ವಿವೇಕಾನಂದ ಆಶ್ರಮ ಅಂತ ಎಲ್ಲೂ ಮಾಡ್ಲಿಲ್ಲ. ಅವರ ಹಗಲು ഇരുಳು ಅವ್ರು ಅದೇ ಹೇಳ್ತಾರೆ, 6 ವರ್ಷ ನನಗೆ ಬೇಕಾಯ್ತು ಅವರು ನನ್ನ ಗುರುಗಳು ಅಂತ ಸ್ವೀಕಾರ ಮಾಡೋದಿಕ್ಕೆ. ಪ್ರತಿದಿನ ಬರೀ ಯಾರು ತುಂಬಾ ವಿಚಾರ ಬುದ್ಧಿ ಇರುತ್ತಲ್ಲ, ಇವ್ರು ನಿಜವಾಗ್ಲೂ ಗುರುಗಳ, ಇವ್ರು ಸುಮ್ನೆ ಆತ್ಮ ಬ್ರಹ್ಮ ಅದ್ ಏನೇನ್ ಹೇಳ್ತಿರ್ತಾರಲ್ಲ ಇವ್ರು ಅನುಭವಿಸಿದಾರ, ಈ ರೀತಿ ಸಂಶಯಗಳಿರುತ್ತಲ್ಲ ಶಿಷ್ಯನಲ್ಲಿ, ಅದು ಗುರುಗಳನ್ನ ಒಪ್ಕೊಳ್ಳೋದಿಕ್ಕೆ ತೊಂದರೆ ಮಾಡೋದು.
ನಮಗೆ ಯಾಕೆ ಆತ್ಮಜ್ಞಾನ ನಮಗೆ ಬೇಗ ಆಗೋದಿಲ್ಲ ಅಂದ್ರೆ ಅದರ ಬಗ್ಗೆ ಪ್ರೀತಿ ಇಲ್ಲ, ಮತ್ತೆ ಅತಿಯಾದ ನಮ್ಮ ಬುದ್ಧಿವಂತಿಕೆ ಇದೆಯಲ್ಲ, ತಿಳುವಳಿಕೆ ನನಗೆಲ್ಲಾ ಗೊತ್ತಿದೆ ಅಂತಿದೆಯಲ್ಲ, ಅದೇ ನನ್ನನ್ನ ದೂರ ಮಾಡ್ತಾ ಇರೋದು. ಆ ರೀತಿ ಅವರಿಬ್ರು ಮಧ್ಯೆ, ಗುರು ಶಿಷ್ಯರ ಮಧ್ಯೆ ನಡೆಯುತ್ತಲ್ಲ, ಯಾವುದು ಮೊದಲು ಅಂತ ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಕೊರವನೀತನೆಂಬುವ ನಿಚ್ಚೆ ಮೊದಲು, ಇವನನ್ನ ಉದ್ಧಾರ ಮಾಡ್ಬೇಕು ಅಂತ ಅನ್ಸುತ್ತಲ್ಲ, ಆ ಇಚ್ಛೆ ಇದೆಯಲ್ಲ ಗುರುವಿಗೆ, ಅದು ಮೊದಲು. ವಿರತಿ ಚಿತ್ತದವನ ಪರಿಪಾಕ ಮೊದಲು. ವಿರತಿ ಅಂದ್ರೆ ಅತೀ ಶ್ರೇಷ್ಠವಾದುದು. ಆ ವಿರತಿ ಎಲ್ಲರಿಗೂ ಬರೋದಿಲ್ಲ, ಸನ್ಯಾಸಿ ಎಲ್ಲಾರೂ ಆಗೋದಿಲ್ಲ. ಯಾರೋ ಒಬ್ರದ ಸನ್ಯಾಸಿ ಆಗ್ಬೇಕಂದ್ರೆ ಅವ್ರು ಕೋಟಿ ಜನ್ಮದ ಸುಕೃತ. ನಮಗ ಬರೀ ಈಗ ಒಂದ್ 10 ನಿಮಿಷ ಮನೆ ಬಿಟ್ಟು ಬಂದ್ರೆ ಸಾಕು, ಎಷ್ಟು ನನ್ ಮನಸ್ ಪರದಾಡತ್ತೆ ನನಗೆ ಗೊತ್ತದು. ಹೆಂಡತಿ ಎಲ್ಲಾನು ಅಲ್ಲಿ ಬರಕ್ಕಿಂತ ಮೊದ್ಲುನು ಎಲ್ಲ ಅದನ್ನೇ ಅವ್ರಿಗೆಲ್ಲಾರ್ಗು ಉಪದೇಶ ಮಾಡಿ, ಇನ್ನೇನ್ ಅರ್ಧ ಗಂಟೆ ತಾನೆ, ಹೋಗೇ ಬಂದೇ ಬಿಡ್ತೀನಿ ಅಂತಾನೆ ಹೇಳೇ ಬರೋದು. ಇಲ್ಲಿ ಮುಗಿಯೋದು ಒಂದ್ 10 ನಿಮಿಷ ಲೇಟ್ ಆದ್ರೂನು ಸಹ ಏನ್ ಪರದಾಡತ್ತೆ ಮನಸ್ಸು. ಹೇಳ್ಬೇಕಾದ್ರೆ ಸುಲಭವಾಗಿ ಹೇಳ್ತಾರೆ, ಅವ್ರೇನ್ ಸನ್ಯಾಸಿ, ಅದೇನ್ ಸನ್ಯಾಸಿ ಆಗ್ಬಿಟ್ರೆ ಆತ್ಮಜ್ಞಾನ ಆಗತ್ತ? ಯಾರು ಇಲ್ಲಿ ಎಲ್ಲಾ ಮೋಹ ಮಮಕಾರದಿಂದ ತುಂಬಿಕೊಂಡಿರೋನ್ ಮಾತಾಡ್ತಿರೋದು. ಸನ್ಯಾಸದ ಬಗ್ಗೆ ಏನ್ ಗೊತ್ತಿದೆ? ವಿರತಿ ಅಂತ ಅನ್ಸೋದು ಕೋಟಿ ಜನ್ಮದ ಸುಕೃತದಿಂದ ಅಂತವ್ರು ಸನ್ಯಾಸಿಗಳಾಗಿರ್ತಾರೆ. ಬೇಡ ಈ ಅಪ್ಪ ಅಮ್ಮ ಮನೆ ಇವೆಲ್ಲವೂ ಯಾವ್ದು ಶಾಶ್ವತ ಅಲ್ಲ, ಇದ್ಯಾವ್ದು ಅದೇನ್ ಸುಲಭದ ಮಾತಾದು? ಅಂತ ವಿರತಿಯ ಚಿತ್ತದವನು, ಅಂತ ಮನಸ್ಸಿರಂತವನಿಗೆ ಅವನು ಆತರ ಮನಸ್ಸು ಇದೆಯಲ್ಲ, ಪರಿಪಾಕ ಹೊಂದಿರತ್ತಲ್ಲ, ಅದು ಮೊದಲು. ನಮ್ಮ ಅಪ್ಪವ್ರು ವಿರತಿ ಅಂದ್ರೆ ನಮ್ಮ ಅಪ್ಪವ್ರದು ವಿರತಿ. ಏನು ಒಂದು ದಿನ ಜೀವನ ಪರ್ಯಂತ ತಂದೆ ಅನ್ಲಿಲ್ಲ, ತಾಯಿ ಅನ್ಲಿಲ್ಲ, ಮನೆ ಅನ್ಲಿಲ್ಲ, ಊರ ಹೆಸರು ಹೇಳಲಿಲ್ಲ, ಯಾವುದನ್ನ ಸ್ಪರ್ಶ ಮಾಡ್ಲಿಲ್ಲ, ಎಲ್ಲದರ ಮಧ್ಯನೂ ಇದ್ರಲ್ಲ, ಅವ್ರ ಬಗ್ಗೆ ಮಾತಾಡಕ್ಕೂ ಯೋಗ್ಯತೆ ಇಲ್ಲ. ನಾವು ಸಣ್ಣ ಸಣ್ಣ ಸೊಳ್ಳೆಗಿಂತನೂ ನಾವಿದು ದೊಡ್ಡ ಮಹಾತ್ಮರು. ಅವರು ಅಂತವ್ರು ಸಹ ಅವ್ರ ಗುರುವಿನ ಬಳಿ ಬಂದ್ರಲ್ಲ, ಏನದು? ಬಂದು 3 ದಿನ ಅವರು ನಿಂತ್ಕೊಂಡು ಗುರುವಿನ ಹತ್ರ, ಗುರುಗಳನ್ಗೋಸ್ಕರ ಊಟ ಎಲ್ಲವನ್ನೂ ಬಿಟ್ಟು ಅವ್ರಿಗೆ ಬರ್ಬೇಕು ಅನ್ನಿಸ್ತಲ್ಲ ಹೇಗೆ? ಯಾವ್ದು ಅದನ್ನ ಮಾಡಿದ್ ಯಾವ್ದದು? ನಮ್ಮ ಅಪ್ಪವ್ರನ್ನ ಮಲ್ಲಿಕಾರ್ಜುನ ಅಪ್ಪವ್ರ ಹತ್ರ ಬರ್ಬೇಕು ಅಂತ, ಇನ್ ಮಲ್ಲಿಕಾರ್ಜುನ ಅಪ್ಪ ಅವ್ರುನುವೆ ಶಿವಾನಂದ ಗುರುಗಳ ಹತ್ರ ಬರ್ಬೇಕು ಅನ್ನಿಸ್ತಲ್ಲ. ಅವ್ರಿಗೆಲ್ಲ ಬರೀ ಒಂದೊಂದೇ ಮಾತುಗಳು, ಒಂದೊಂದೇ ಘಟನೆಗಳು. ವಿಪರೀತ ಏನು ಸಂಸಾರದಲ್ಲಿ ನಮ್ಗಿರೋ ಸಮಸ್ಯೆ ಅಂತ ಇಲ್ವೇ ಇಲ್ಲ. ನಮ್ಗೇನು ಹೊಟ್ಟೆಗಿರಲ್ಲ, ಏನಿಲ್ಲ, ಮಾನ ಮರ್ಯಾದೆ ಎಲ್ಲಾರು ಏನೂ ಇಲ್ಲ, ಏನು ಅಂತ ವೈಭೋಗಗಳಿಲ್ಲ. ಕಡು ಬಡತನ ಇದ್ರುನು ಸನ್ಯಾಸಿ ಆಗೋದ್ರ ಆಗಲ್ಲ. ನನ್ ಸನ್ಯಾಸಿ ಆಗ್ತಾನೆ ಏನೋ ಕೆಟ್ಟದಾಗ್ತಾನೆ ಅಂತ ನಮ್ ಇದ್ರಲ್ಲಿ. ಮದ್ವೆ ಅವನು ಏನು ಬಹಳ ಚಟ ಕಲ್ತಿದ್ದಾನೆ, ವ್ಯಸನ ಕಲ್ತಿದ್ದಾನೆ, ಎಲ್ಲಾ ಮಾಡಿದಾನೆ, ಅವನನ್ನ ಸನ್ಯಾಸಿ ಅವನ ಮದ್ವೆ ಮಾಡಿದ್ರೆ ಒಳ್ಳೇದಾಗತ್ತೆ. ಎಷ್ಟು ವಿಪರೀತ ಭ್ರಮೆಗಳು, ಎಷ್ಟು ಮೋಹ ಮಮಕಾರ ಜಗತ್ತಿನಲ್ಲಿ. ಅದನ್ನೆಲ್ಲಾ ಬೇಡ ಅನ್ಸುತ್ತಲ್ಲ, ವಿರತಿ ಇದೆಯಲ್ಲ, ಆ ಪರಿಪಾಕ ಇರೋಂಥವ್ರು, ಅದು ನಮ್ಮ ಅಪ್ಪವ್ರು ಇದ್ರಲ್ಲ, ಹೇಗೆ ಅಂತವ್ರು ಸಹ ಗುರುಗಳ ಹತ್ರ ಬಂದ್ರಲ್ಲ. ಯಾವ್ದದು ಬರಹ ಮಾಡಿದ್ದವರಿಗೆ ಅದನ್ನ? ಅದು ಏನವ್ರು ಎಂತ ವಿರಾಗಿಗಳು. ಅದು ನಮ್ಮ ಅಪ್ಪಾಜಿ ಅವರೆಲ್ಲ ಹೇಳಿದ್ದನ್ನ, ನಮ್ಮ ಅಪ್ಪಾಜಿ ಅವ್ರು ಎಲ್ಲೋದ್ರುನುವೆ ಗುರುಗಳದನ್ ಬಿಟ್ಟು ಬೇರೆ ಏನೂ ಮಾತಾಡ್ತಿರ್ಲಿಲ್ಲ. ಮತ್ ಅಲ್ಲಿ ಇದ್ದವ್ರು ಅಪ್ಪವ್ರ ಹತ್ರ ಯಾರ್ಯಾರು ಮೊದ್ಲು ಇದ್ದವ್ರು, ಅವ್ರಿಗೆ ಪಾಠ ಮಾಡದಂತ ಗುರುಗಳು ಇಂಥವ್ರನ್ನೇ ಭೇಟಿ ಮಾಡ್ತಿದ್ರು. ಅಪ್ಪವ್ರು ಹೇಗಿದ್ರು ಮೊದ್ಲು ಚಿಕ್ಕದ್ರಲ್ಲಿ, ಅವ್ರು ಏನ್ ಮಾಡ್ತಾ ಇದ್ರು, ಅದ್ರದ್ದೆಲ್ಲ ಯಾರಿಗೂ ಅಷ್ಟು ಎಲ್ಲ ಒಬ್ಬೊಬ್ರು ಒಂದೊಂದೆಲ್ಲ ಹೇಳ್ತಾ ಹೋಗ್ತಾರೆ. ಅಪ್ಪವ್ರು ಅವ್ರ ತಾಯಿ ತಂದೆ ಒಂದು ದಿನ ಅನ್ಲಿಲ್ವಲ್ಲ, ಅದು ಬಿಟ್ಟು ಬಂದ ಮೇಲೆ ಅದನ್ ಬಗ್ಗೆ ಹೇಳ್ತಿರ್ತಾರೆ. ಅವ್ರ ತಾಯಿಗೆ ತುಂಬಾ ನೋಡ್ಬೇಕು ಕೊನೆಗೆ ಅಂತ ಅನ್ಸಿತ್ತು. ಇದು ಅಪ್ಪಾಜಿ ಹೇಳಿರೋದು, ನಮ್ಗೂ ಏನ್ ಗೊತ್ತಿಲ್ಲ ಅದೆಲ್ಲ. ಮತ್ತ ಅಪ್ಪಾಜಿನ ಅವ್ರಿಗೆ ಯಾರು ಬೇರೆ ಅವ್ರ ಅಪ್ಪವ್ರ ಹತ್ರ ಇದ್ದವ್ರನ್ನೆಲ್ಲ ಭೇಟಿ ಮಾಡಿ ಕೇಳ್ತಿದ್ರಲ್ಲ, ಅವಾಗ ಹೇಳಿದ್ದು ಅವ್ರ ತಾಯಿ ಅವ್ರಿಗೆ ಕೊನೆಯ ಸಮಯದಲ್ಲಿ, ಅವ್ರ ತಾಯಿಗೆ ಕೊನೆಯ ಸಮಯ, ಅವ್ರಿಗೆ ಬಹಳ ಮಗನ್ನ ನೋಡ್ಬೇಕು, ನಾನು ಒಂದ್ಸರಿ ನೋಡ್ಬೇಕು, ಸಿದ್ದನ್ನ ನೋಡ್ಬೇಕು ಅಂತ. ಹಾಗಾಗಿ ಸರಿ, ಇಲ್ಲಿ ಅಪ್ಪವ್ರಂತೂ ಅದು ಒಪ್ಪದೇ ಇಲ್ಲ. ಅವ್ರ ಹತ್ರ ಹೋಗಿ ಹೇಳಕ್ಕೂ ಯಾರಿಗೂ ಸಾಮರ್ಥ್ಯ ಇಲ್ಲ, ಅಷ್ಟು ವಿರಾಗಿಗಳು, ಅಷ್ಟು ಕಠಿಣ ಅವ್ರನ್ನ ಅಪ್ಪವ್ರು. ಅಂತವ್ರನ್ನ ಇಲ್ಲ, ಅಪ್ಪವ್ರಿಗೆ ಹೇಳ್ದೇನೆ ಅವ್ರ ಆಶ್ರಮದಲ್ಲಿ ಬೇರೆಯವ್ರ ಎಲ್ಲಾರ್ಗು ಬಂದು ಅವ್ರು ತುಂಬಾ ಹತ್ತು ಮಾಡಿ ಎಲ್ಲ ಬೇಡ್ಕೊಂಡ್ರಂತೆ. ಆ ಅಪ್ಪವ್ರ ಮನೆಯವ್ರ ತಾಯಿ, ಅವ್ರ ಅಕ್ಕ ತಂಗಿರ್ಗಳು ಅವ್ರೆಲ್ಲಾರು ಬೇಡ್ಕೊಂಡ್ರಂತೆ. ಒಂದೇ ಒಂದ್ಸಲಿ ಅವ್ರ ತಾಯಿ ಬಹಳ ತುಂಬಾ ಇದಾಗಿದೆ, ಒಂದೇ ಒಂದ್ಸಲಿ ಅವ್ರನ್ನ ನೋಡ್ಬೇಕು ಅಂತಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ದರ್ಶನ ಆಗ್ಬೇಕಲ್ಲ ಅವ್ರಿಗೆ ಅಂತ. ಆಯ್ತು ಆಗ್ಲಿ, ಅದಕ್ಕೆ ಏನ್ ಮಾಡೋದು ಅಂದ್ರೆ, ಅವ್ರ ತಾಯಿನ ಕರ್ಕೊಂಡ್ ಒಂದು ಕಾರಲ್ಲಿ ಕರ್ಕೊಂಡ್ ಹೋಗ್ತಾ ಇರೋದು. ಈ ಕಡೆಯಿಂದ ಅಪ್ಪವ್ರ ಕಾರ್ ಹೋಗುತ್ತೆ, ಯಾವ್ದೋ ಕಾರ್ಯಕ್ರಮವೋ ಎಲ್ಲ ಹೋಗ್ಬೇಕಾಗಿದೆ. ಈ ಕಡೆಯಿಂದ ಅಪ್ಪವ್ರ ಕಾರ್ ಈ ಕಡೆಯಿಂದ ಹೋಗುತ್ತೆ, ಆ ಕಡೆಯಿಂದ ಅವ್ರ ತಾಯಿ ಕಾರ್ ಬರುತ್ತೆ. ಆಗ ಸುಮ್ನೆ ಏನೋ ಒಂದ್ ಕ್ಷಣ ನಿಲ್ಲಿಸ್ತೀವಿ, ಗಾಡಿಗೆ ಏನೋ ಆದಂಗೆ. ಆಗ ನೀವು ಅಪ್ಪವ್ರ ಕೆಳಗಡೆ ಇಳಿತಾರೆ, ಆಗ ಅವ್ರ ದರ್ಶನ ಮಾಡಿಸ್ಬೋದು. ಈ ರೀತಿ ಇವರೆಲ್ಲಾ ತಯಾರಿ ಮಾಡ್ಕೊಂಡಿದ್ರಂತದು. ಅಪ್ಪವ್ರನ್ನ ಈ ರೀತಿ, ಅಪ್ಪವ್ರಿಗೆ ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ. ಅವ್ರ ಮಾಮೂಲಿ ಎಲ್ಲಾ ರೀತಿ ತಯಾರಿಯಾಗಿ ಅವ್ರ ಕಾರ್ಯಕ್ರಮಕ್ಕೆ ಹೊರಟಿದ್ರಂತೆ. ಅವ್ರ ತಾಯಿ ಕಾರ್ನು ಆ ಕಡೆಯಿಂದ ಕರ್ಕೊಂಡ್ ಬಂದು ಭೇಟಿ ಆಗ್ಬೇಕು ಅಂತ ಒಂದು 10-15 ನಿಮಿಷದ ಮೊದಲು
ಅವ್ರ ತಾಯಿ ಕಾರು ಅಲ್ಲೇ ಕೆಟ್ಟೋಯ್ತಂತೆ. ಅಪ್ಪವ್ರ ಕಾರ್ ಹೊರಟೆ ಹೋಯ್ತು. ಆಗ್ಲೇ ಇಲ್ಲ ಅದು. ಅಲ್ಲ ಮಹಾತ್ಮರದೇ ಇರುತ್ತೆ ಆ ರೀತಿನ ಅವ್ರ ವಿರಾಗ ಆಗ್ಲಿ ಅದು ಲೌಕಿಕದಲ್ಲಿ ಬಹಳ ದೊಡ್ಡದು ಅನ್ಸುತ್ತೆ. ತಾಯಿ ತಂದೆ ಮೋಹ ಇವೆಲ್ಲ ಲೌಕಿಕ ಮಾತುಗಳು. ಅಧ್ಯಾತ್ಮ ಕ್ಷೇತ್ರದಲ್ಲಿ ಅದಕ್ಕೇನೂ 3 ಕಾಸಿಗೆ ಪ್ರಯೋಜನ ಇಲ್ಲ. ಅವೆಲ್ಲವೂ ದುಃಖಕ್ಕೀಡು ಮಾಡುತ್ತೆ, ಅದೇನ್ ಕೆಟ್ಟದು ಅಂತ ಅಲ್ಲ. ಅದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಅದಕ್ಕೇನೂ ಸಂಬಂಧ ಇಲ್ಲ. ಆ ರೀತಿ ಅಂತ ವಿರತಿ ನಮ್ಮ ಅಪ್ಪವ್ರು. ಅಂತವ್ರು ಸಹ ಅವರ ಗುರುವಿನ ಬಳಿ ಬಂದ್ರಲ್ಲ, ಬಂದು ಏನೂ ಇಲ್ಲ ಚಿಕ್ಕವ್ರು. ನಾನು ಗುರುಗಳನ್ನ ಬಿಟ್ಟು ನಾನು ಹೋಗಲ್ಲ ಅಂತ 3 ದಿನ ಅಲ್ಲೇ ಇದ್ರಂತಲ್ಲ ಅವ್ರು. ಮಲ್ಲಿಕಾರ್ಜುನಪ್ಪ ಅವ್ರು ಏನೋ ಇವ್ರು ಹೋಗಿ ವಾಪಸ್ ತಿರ್ಗಾ ಕಳ್ಸಿದ್ರಂತ, ತಿರ್ಗಾ ವಾಪಸ್ ಬಂದ್ರು. ಇನ್ನ ಬಂದವರು ಒಂದ್ ಸಲಿ ವಾಪಸ್ ಹೋಗ್ಬೇಕು ಅನ್ಸಲ್ವಲ್ಲ. ಎಲ್ಲಾ ಗುರುವೇ ತಂದೆ ನಾವ್ ಬರೀ ಬಾಯಲ್ಲಿ ಹೇಳ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ. ನಾವ್ ಹೇಳೋದಕ್ಕೂ ನಮ್ ಬದುಕಿಗೂ ಹೇಗಿದೆ ಅವ್ರಿಗೆ ಅದು ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಪ್ರತಿಯೊಂದು ಅವ್ರೇನೆ. ಯಾಕೆ ಬ್ರಹ್ಮ ಜ್ಞಾನ ಆಗೋದಿಲ್ಲ? ಆ ರೀತಿ ಆ ಆತ್ಮಾನುಸಂಧಾನ ಅವ್ರಿಬ್ರು ಅದು ಹೊರಗಡೆ ಅವ್ರಿಗೆ ಗೊತ್ತಾಗತ್ತಾ? ಯಾಕೆ ಅವ್ರ ಹತ್ರ ಬಂದ್ರು, ಯಾಕೆ ಅವ್ರವ್ರು ನಾವ್ ಪ್ರೀತಿ ಮಾಡಿದ್ರು, ಹೊರಗಡೆ ಅವ್ರಿಗೆ ಹೇಗ್ ಗೊತ್ತಾಗತ್ತೆ ನಮಗೆ ಅದು? ಸಾಗರದ ಮೇಲೆ ಬರೀ ಅಲೆಗಳನ್ನ ಇವುಗಳನ್ನ ನೋಡೋರು ನಾವು. ಸಾಗರದ ಆಳ ನಮ್ಗೇನ್ ಗೊತ್ತಿದೆ? ಅಂತ ಅನಂತ ಸಾಗರವನ್ನ ಅನುಭವಿಸಿರುವಂತಹ ಗುರುಗಳು, ಬ್ರಹ್ಮ ವಸ್ತುವನ್ನ ಅನುಭವಿಸಿರುವಂತಹ ಗುರುಗಳ ಬಗ್ಗೆ ನಾವು ಹೊರಗಡೆ ನಿಂತು ಮಾತಾಡಿ ನಮ್ಗೇನ್ ಗೊತ್ತಾಗತ್ತೆ ಅದು? ಯಾರು ಮುಮುಕ್ಷು ಇರ್ತಾನಲ್ಲ, ಯಾರು ಸಾಧಕ ಇರ್ತಾನಲ್ಲ ಅವ್ರಿಗೆ ಗೊತ್ತಾಗತ್ತೆ ಗುರುವಿನ ಬಗ್ಗೆ. ಹಾಗಾಗಿ ಅವ್ರೇ ಗುರುಗಳೇ ಬ್ರಹ್ಮ ಗುರುವೇ ತಂದೆ ಗುರುವೇ ತಾಯಿ. ನಾವು ಅದನ್ನೆಲ್ಲ ಬರೀ ಬಾಯಲ್ಲಿ ಮಾತಾಡ್ತೀವಿ, ಬದುಕು ಆ ರೀತಿ ಅಷ್ಟು ಸುಲಭ ಅಲ್ಲ ಗುರುವಿಗೆ ಅರ್ಪಿಸ್ಕೊಳ್ಳೋದು. ಅಂತ ಗುರುವಿಗೆ ಅರ್ಪಿಸ್ಕೋಬೇಕು ಅಂತ ಪರಿಪಾಕ ಬರುತ್ತಲ್ಲ, ಅವನು ಮೊದಲು, ಗುರುಗಳು ಮೊದಲು. ಅವರು ಅದನ್ನ ಕಾಯ್ತಾ ಇದ್ರಲ್ಲ, ಅವರು ಮೊದಲು. ಮುಂದೆ ಹೇಳ್ತಾರೆ, ಕರುಣ ಕಟಾಕ್ಷದವನ ನೋಟ ಮೊದಲು, ಶರಣು ಹೊಕ್ಕವನ ಕಿಂಕರ ಭಾವ ಮೊದಲು. ಈಗ ಅವರು ಕರುಣೆ, ಅವರ ಗುರುವಿನ ಕರುಣೆ ಆಗುತ್ತೆ. ಗುರುವಿನ ಕರುಣೆಯಿಂದಾನೇ ಆತ್ಮಜ್ಞಾನ ಆಗೋದು. ಇಲ್ಲ ಅಂದ್ರೆ ಆತ್ಮಜ್ಞಾನ ಆಗೋದೇ ಇಲ್ಲ. ಅದು ಒಂದೇ ಸಲಿಗಾಗುತ್ತೆ ಅಂತ ಅಲ್ಲ. ಇವನು ಹೇಗಿರ್ತಾನೋ ಅದ್ರ ಮೇಲೆ ಗುರುವಿನ ಕರುಣೆ ಆಗತ್ತೆ. ನನ್ನ ಮನಸ್ಸು ದೇಹ ಇಂದ್ರಿಯಗಳ ನಾನು ಎಷ್ಟು ಅರ್ಪಿಸ್ಕೊಂಡಿರ್ತೀನೋ ಅದ್ರ ಮೇಲೆ ಗುರುವಿನ ಕರುಣೆ ಅದ್ ಯಾವಾಗ್ಲೂ ಹರಿತಾ ಇರತ್ತೆ. ಈ ಕಡೆನೆ ಪ್ರತಿಬಂಧಕ ಮಾಡ್ಕೊಂಡಿರ್ತೀನಿ. ತರುಣ್ ಸಾಗರ್ ಅಂತ ಜೈನ ಮುನಿಗಳಿದ್ರಲ್ಲ, ಅವ್ರು ಅದೇ ಹೇಳ್ತಿದ್ರು, ಯಾಕೆ ನೀವು ಗುರುಗಳ ಹತ್ರ ಹೋದ್ರೆ ಯಾಕೆ ನಿಮ್ಗೆ ಆತ್ಮಜ್ಞಾನ ಆಗಲ್ಲ ಅಂದ್ರೆ, ಎಲ್ಲಾ ಬಾಗ್ಲು ಮುಚ್ಕೋಬಿಟ್ಟಿದೀರಾ ನೀವು. ದೇಹದಲ್ಲಿ ಮನಸ್ಸಿನ ಅಂತಃಕರಣ ಎಲ್ಲವನ್ನೂ ಮುಚ್ಬಿಟ್ಟಿದೀರಾ. ತೆಗಿ ಅದನ್ನೆಲ್ಲಾನುವೆ. ಬಹಳ ಸ್ವಚ್ಛವಾಗಿ ಖಾಲಿ ಮನಸ್ಸಿಂದ ಹೋಗು. ಯಾಕೆ ಗುರುವಿನ ಕರುಣೆ ಆಗೋದಿಲ್ಲ? ನನ್ ಸ್ವಚ್ಛ ಮನಸ್ಸು ಹೋಗೋದೇ ಗೊತ್ತಿಲ್ಲ. ಬರೀ ನನ್ನ ವಿಚಾರಗಳು ನನ್ನ ಭ್ರಮೆಗಳು ಅವುಗಳಿಂದನೇ ಅವ್ರನ್ನ ಗುರುಗಳನ್ನೂ ಅದ್ರಿಂದಾನೇ ಅಳಿತೀವಿ. ಗುರುಗಳಲ್ಲೂ ಇದೇ ಜಾತಿಯವರು ಇಂಥ ಮತದವರು ದುಡ್ಡವರು ಹೆಣ್ಣು ಗಂಡ್ ನನಗೇನಿರುತ್ತೆ ಅದ್ರಿಂದ ತಾನೇ ನಾನು ಏನ್ ತಿಂದಿರ್ತೀನಿ ಅದೇ ತೆಗ್ತೀನಿ. ಹಾಗಾಗಿ ಅದೇ ರೀತಿ ಮಾಡೋದ್ರಿಂದ ಆತ್ಮಜ್ಞಾನ ಆಗೋದಿಲ್ಲ. ಆತ್ಮಜ್ಞಾನ ಬಹಳ ಸುಲಭ ಈ ರೀತಿ ಮನಸ್ಸಿದ್ರೆ. ಆ ರೀತಿ ಮನಸ್ಸಿರೋರ್ಗೆ ಕರುಣೆ ಮಾಡದೆ ಗುರುಗಳು ಆತ್ಮಜ್ಞಾನ ಪಡೆಯೋರ್ನ ಬಿಟ್ಟು ಲೌಕಿಕ ಕೇಳೋರ್ ಬಗ್ಗೆ ಕರುಣೆ ಇರುತ್ತಾ? ಇರುತ್ತೆ. ಸಾಮಾನ್ಯ ಕರುಣೆ. ವಿಶೇಷವಾದ ಕರುಣೆ ಆತ್ಮಜ್ಞಾನ ಪಡೆಯೋರ್ ಮೇಲೆ. ಅವ್ರ ಏನು ನಾವ್ ಎಲ್ಲೂ ದಾರಿ ತಪ್ಪಬಾರ್ದು ಅಂತ ಎಷ್ಟೋ ಅಪ್ಪವ್ರು ಜಾಗ್ರತೆ ವಹಿಸ್ತಿದ್ರು. ಪ್ರತಿ ಸಲ ಹೋದಾಗ್ಲೂ ಎಷ್ಟು ಎಚ್ಚರಿಕೆಗಳನ್ನ ಕೊಡ್ತಿದ್ರು ಅವರು ನಮಗೆ. ತುಂಬಾ ಸೂಕ್ಷ್ಮವಾಗಿ ಕೊಡ್ತಿದ್ರು. ಯಾವ್ದೋ ಮುಖಾಂತರ ಕೊಡ್ತಾರೆ ಗುರುಗಳು ನಮ್ಗೆ, ಯಾರ್ದೋ ಮುಖಾಂತರ ಹೇಳಿಸ್ತಾರೆ, ಯಾವ್ದೋ ರೀತಿ ಮಾಡ್ತಾರೆ. ಆದ್ರೆ ನನಗ್ ಮೊದಲು ಇರ್ಬೇಕು, ನಾನ್ ಪಾರಾಗ್ಬೇಕು, ನಾನ್ ಎಲ್ಲೂ ದಾರಿ ತಪ್ಪಾರ್ದು ಇದಿರ್ಬೇಕು. ಇದಿರೋರ್ಗೆ ಗುರುವಿನ ಕರುಣೆ ಎಲ್ಲಾ ರೂಪದಲ್ಲೂ ಬರ್ತಿರತ್ತೆ. ಅದಿಲ್ದೇ ಇದ್ರೆ ಗುರುಗಳ ಕರುಣೆ ಎದುರುಗಡೆ ಇದ್ರು ನಮ್ಗೇನು ಆಗೋದಿಲ್ಲ. ಹಾಗಾಗಿ ಮತ್ತೆ ಆ ಗುರುಗಳು ಯಾರು ಇರ್ಲಿ, ಅವ್ರು ನಮಗೆ ಅದು ಶಿಷ್ಯನ ಗೊತ್ತಾಗತ್ತೆ. ದೀಪ ಯಾವ್ದಾರು ಇರ್ಲಿ, ಚಿನ್ನದಿರ್ಲಿ ಬೆಳ್ಳಿದಿರ್ಲಿ ಈ ದೇಶದ್ದಿರ್ಲಿ ಆ ದೇಶದ್ದಿರ್ಲಿ, ಬೆಳಕು ಒಂದೇ ಇರೋದಿಲ್ವಾ? ಹಾಗೆ ಗುರುಗಳು ಹಾಗೆ ಇರ್ತಾರೆ. ನಾನು ಶಿಷ್ಯ ಅದನ್ನೆಲ್ಲ ಭಾವಿಸೋದು, ಇವ್ರು ಇಂಥವ್ರು ಅಂತವ್ರು ಅದನ್ನೆಲ್ಲ, ಅವ್ನ್ ಶಿಷ್ಯನೇ ಅಲ್ಲ ಅವನು. ಹಾಗಾಗಿ ಅಂತವ್ರ ಮಧ್ಯೆ ಈ ಆತ್ಮಜ್ಞಾನ ನಡೆಯೋದು ಇಲ್ಲ, ಆತ್ಮಸಂಧಾನನೂ ನಡೆಯೋದಿಲ್ಲ. ಅಂತದನ್ನ ಇಲ್ಲಿ ಹೇಳ್ತೇವೆ. ಕರುಣ ಕಟಾಕ್ಷದವರ ನೋಟ ಮೊದಲು. ಅವ್ರು ನೋಡಿದ ತಕ್ಷಣ ಪಾಲ್ ಬ್ರಂಟನ್ ಎಂತ ದೊಡ್ಡ ಮುಮುಕ್ಷ ಇರ್ಬೇಕು, ಅವನಿಗೆ ಇದ್ದದ್ದು ಏನೂ ಸಂಪರ್ಕ ಇಲ್ಲ. ಭಾರತದ ಯಾವ ಸಂಸ್ಕೃತಿನೂ ಗೊತ್ತಿಲ್ಲ ಅವನಿಗೆ. ಯಾವ ಭಕ್ತಿ ಜ್ಞಾನ ಇವೇನೇ ನಾವು ಅಧ್ಯಾತ್ಮ ಮಾತಾಡ್ತೀವಿ ಏನೂ ಗೊತ್ತಿಲ್ಲ ಅವನಿಗೆ. ಆದ್ರೆ ಮನಸ್ಸಿನೊಳಗಡೆ ಬಹಳ ಅವನಿಗೆ ಪರದಾಟ. ಏನೋ ಒಂದನ್ನ ಅನುಭವಿಸ್ಬೇಕಂತ ಮನಸ್ಸು ಬಹಳ ಚಡ್ಪಡಿಸ್ತಿದೆ. ಯಾವ್ದು ಅಂತ ಅವನಿಗೆ ಗೊತ್ತಿಲ್ಲ. ಆತ್ಮ ಬ್ರಹ್ಮ ಏನೂ ಗೊತ್ತಿಲ್ಲ. ಒಳಗೆ ಆ ಬಯಕೆ ಅವನಿಗೆ ಬಹಳ. ನಾನು ಏನೋ ಒಂದು ಅವನಿಗೆ ಸಮಾಧಾನ ಆಗ್ತಿಲ್ಲ, ಅಲ್ಲಿರೋದಿಕ್ ಆಗ್ತಿಲ್ಲ. ಅವನ ಕ್ಲಾಸ್ ಅಲ್ಲಿ ಆ ಮೇಷ್ಟ್ರು ಪಾಠ ಮಾಡ್ಬೇಕಾದ್ರೆ ಮ್ಯಾಪ್ ಅಲ್ಲಿ ತೋರಿಸ್ತಾರೆ, ಇದು ಭಾರತ, ಇಲ್ಲೆಲ್ಲ ನಮ್ ಇದ್ರವರೆಲ್ಲ ಆಳ್ತಿದ್ರು ಅದೆಲ್ಲ ಅಲ್ಲಿ ಮಾತ್ರ ಅವನ ಶಬ್ದ ಕೇಳಿದ್ದು ಭಾರತ ಅಂತ. ಅಷ್ಟ್ರಿಂದಾನೇ ಅವನ ಒಳಗಡೆ ಜಾಗೃತಿ ಎದ್ದೇಳುತ್ತಲ್ಲ. ನಾನು ಹೋಗ್ಬೇಕು, ಹೇಗ್ ಹೋಗ್ಬೇಕು ಏನೂ ದಾರಿ ಗೊತ್ತಿಲ್ಲ.
ಆದ್ರೆ ಅವ್ನಿಗೆ ಹೋಗ್ಬೇಕು ಅಂತ. ಯಾರ್ ಗುರುಗಳು ಗೊತ್ತಿಲ್ಲ, ಸಾಧನ ಗೊತ್ತಿಲ್ಲ, ಬ್ರಹ್ಮ ಆತ್ಮ ಈ ತರ ಶ್ರವಣ ಕೇಳಿಲ್ಲ, ವೈರಾಗ್ಯ ಇಲ್ಲ, ಆ ಒಳಗಡೆ ಬಯಕೆ ಇದಲ್ಲ ಅದೇ ಎಲ್ಲ ವೈರಾಗ್ಯ ಅವನ ಬಿಡ್ಸತ್ ಅಲ್ಲಿಂದ. ಇಂಗ್ಲೆಂಡ್ ಇಂದ ಬರ್ತಾನೆ, ಮತ್ ಅವನೇನ್ ಬಡವ ಗಿಡವ ಅಲ್ಲ, ಎಲ್ಲಾ ಚೆನ್ನಾಗಿ ಪತ್ರಿಕೋದ್ಯಮಿ, ಒಳ್ಳೆ ಪತ್ರಿಕೆ, ಶ್ರೇಷ್ಠವಾದ ಅವ್ನಿಗೆಲ್ಲಾ ಅನುಕೂಲ ಇದೆ. ಆದ್ರೆ ಅವ್ನಿಗಲ್ಲಿ ಇರಕ್ ಬಿಡ್ತಾ ಇಲ್ಲ ಅದು. ಆ ಬಯಕೆ ಅವನನ್ನ ಹೊರಡ್ತಾರ ಅಲ್ಲಿಂದ. ಬರ್ತಾನೆ, ಬಂದು ಭಾರತದಲ್ಲೂ ಇಲ್ಲಿ ಬಹಳ ವಿಪರೀತ ಸಾಧಕರು, ವಿಪರೀತ ಇಲ್ಲಿ ಎಲ್ಲಾ ಸಾಧನಗಳಲ್ಲಿ ಎಲ್ಲಾ ಗುರುಗಳು ಇರ್ತಾರೆ. ಎಲ್ಲಾ ಭೇಟಿ ಆಗ್ತಾ ಹೋಗ್ತಾನೆ. ಅದು ಸಾಮಾನ್ಯರಲ್ಲ, ಆಗಿನ ಕಾಲದಲ್ಲಿ ಒಬ್ಬೊಬ್ರು ಗುರುಗಳಿಗೂ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳು. ಆ ಈಜಿಪ್ಟಿನ ಗುರುಗಳೊಬ್ರು ಬಂದಿರ್ತಾರೆ, ಅಂತವ್ರನ್ನ ಭೇಟಿ ಆಗ್ತಾರೆ, ಸಮಾಧಿ ಅನುಭವಿಸ್ತಾ ಇರ್ತಾರೆ ಒಂದು ದೊಡ್ಡ ಹೊಲದಲ್ಲಿ ಮಧ್ಯದಲ್ಲಿ ಅವ್ರೊಬ್ರೇ ಇರ್ತಾರೆ, ಮೌನ ಗುರುಗಳಂತ ಅವರು. ಮತ್ ಇನ್ನ ಎರಡೆರಡು ದೇಹವನ್ನ ಧರಿಸೋ ಅಂತವ್ರು. ಈ ರೀತಿ ವಿಪರೀತ ಆ ರೀತಿ ಆ ರೀತಿ ಎಲ್ಲಾ ಗುರುಗಳನ್ನೂ ಭೇಟಿ ಆಗ್ತಾನೆ. ಆ ಮೋಕ್ಷ ಅನ್ನೋದು ಎಲ್ಲೂ ಮೋಸ ಆಗಲ್ಲ ಅನ್ನೋದಕ್ಕಿದೆ. ಯಾರು ಸತ್ಯವನ್ನ ಅನುಭವಿಸ್ಬೇಕು ಅಂತಾನೋ ಅವನು ಈ ರೀತಿ ಇದ್ರೇನೆ ಆತ್ಮಜ್ಞಾನ ಆಗೋದು. ಈ ಗುರುಗಳು ಬಹಳ ಒಳ್ಳೆಯವ್ರವ್ರೆ, ಬಹಳ ನನ್ ಮೇಲೆ ಪ್ರೀತಿ ಮಾಡ್ತಾವ್ರೆ, ಇಲ್ಲೇ ಉಳ್ಕೊಬಿಡೋಣ ಅನ್ನೋರೇ ಜಾಸ್ತಿ. ಪಾಪ ಗುರುಗಳನ್ನ ಬಿಟ್ಟು ಹೆಂಗ್ ಹೋಗೋದು, ಅದನ್ನ ಅವ್ನು ಯಾವ್ದೂ ಒಪ್ಲಿಲ್ಲ ಅವನು. ತುಂಬಾ ಜನ ಅವ್ರಿಗೆ ಅಂತಾರ, ಅವ್ರಿಗೆ ಇವ್ರೆಲ್ಲಾರು ಹೇಳ್ತಾರೆ, ಅವ್ರು ಮೆಹರ್ ಬಾಬಾ, ಅವ್ರ ಆಗಿನ ಕಾಲದಲ್ಲಿ ಪ್ರಸಿದ್ಧ ಅವರು. ಅವ್ರು ಮೌನವಾಗಿ ಏನಾದ್ರು ಮಾತಾಡೋದು ಸ್ಲೇಟ್ ಮೇಲೆ ಅವ್ರ ಮೌನ, ಎಷ್ಟೋ ಮೌನಾನುಷ್ಠಾನ, ಜೀವನ ಪರ್ಯಂತ ಬರೀ ಮೌನಾನುಷ್ಠಾನದಲ್ಲೇ ಇದ್ರು ಅವರು. ಅವರೆಲ್ಲಾ ಹೇಳ್ತಿರ್ತಾರೆ, ನಾನು ಯೇಸುವಿನ ತಿರ್ಗಾ ಅವತಾರ ಬಂದಿದ್ದೀನಿ, ನಾನು ಪುನಃ ಈ ಜನರ ಉದ್ಧಾರಕ್ ಬಂದಿದ್ದೀನಿ, ನೀನು ಇರು ನನಗೆ, ನೀನಿರು, ನಿನ್ ಮುಖಾಂತರ ನಾನ್ ಮಾಡಿಸ್ತೀನಿ, ನಾನು ನೀನ್ ಬಹಳ ಶ್ರೇಷ್ಠ, ನೀನ್ ಇದೆಯಾ, ನಿನ್ ಮುಖಾಂತರ ಎಲ್ಲಾರು ಉದ್ಧಾರ ಆಗ್ಬೇಕಾಗಿದೆ ಅಂತ. ಇವನ್ ಅದ್ ಯಾವ್ದೂ ಒಪ್ಪೋದಿಲ್ಲ ಇವನು. ಯಾರನ್ನಾರು ಉದ್ಧಾರ ಮಾಡಕ್ ಆಗತ್ತಾ, ಜಗತ್ತನ್ನ ಉದ್ಧಾರ, ಇವ್ರು ಯಾವ್ದೋ ಭ್ರಮೇಲವ್ರೆ ಅಂತ ಅವನಿಗೆ ಅನಿಸ್ಬೇಕಾದ್ರೆ ಅವ್ನ್ ಎಷ್ಟ್ ದೊಡ್ಡವನಿರ್ಬೇಕು. ನಾವಾಗಿದ್ರೆ ಇಂತ ಆ ಗುರುಗಳಿಗೆ ದೊಡ್ಡ ಶಿಷ್ಯರು, ದೊಡ್ಡ ಆಶ್ರಮ ಎಲ್ಲಾ ಇದೆ. ಬರೀ ಗುರುಗಳು ನಮ್ಮನ್ನ ನೋಡಿದ್ರೆ ಸಾಕು ಅಂತ ಅನ್ನೋರು, ಅವ್ರ ಅವನೊಂದ್ ಪ್ರೀತಿ ಮಾಡಿ ಇರೋದ್ರೆ ನಾವ್ ಇರ್ತಿದ್ದ. ನಾವ್ ಮುಮುಕ್ಷಗಳು ಇರೋದಿಲ್ಲ, ಹಾಗಾಗಿ ದಾರಿ ತಪ್ತೀವಿ. ಅವ್ನ್ ಇರೋದಿಲ್ಲ, ಅವನು ಇಲ್ಲ ಇಲ್ಲ ನಾನು ಇದಕ್ ಬಂದೇ ಇಲ್ಲ ಅಂತ ಹೊರಟೇ ಬಿಡ್ತಾನ ಅವನು. ಆ ರೀತಿ ಇರ್ಬೇಕು ಮುಮುಕ್ಷು. ಈಗ ಒಂದು ಇರುವೆ ಆಗ್ಲಿ, ಅದಕ್ಕೇನಾದ್ರೂ ಮೋಸ ಮಾಡಕ್ಕಾಗತ್ತಾ? ಸಕ್ಕರೆ ಹಾಗೇನೆ ಇಟ್ಟಿರ್ಲಿ ಎಲ್ಲಾನುವೆ, ಮೋಸ ಮಾಡಕ್ಕಾಗತ್ತಾ? ಅಂತದ ಆ ಪ್ರಕೃತಿಯಲ್ಲೇ ಆಗಲ್ಲ, ಇನ್ ಆತ್ಮಜ್ಞಾನ ಪಡೆಯೋನ್ಗೆ ಹೆಂಗ್ ಮೋಸ ಆಗತ್ತೆ? ಎಲ್ಲೋ ನಂದೇ ತಪ್ಪಿರತ್ತೆ. ಗುರುಗಳ ಹತ್ರ ಹೋಗ್ತಿವಿ, ಆತ್ಮಜ್ಞಾನ ಪಡಿಬೇಕು ಅಂತಾನೆ ಹೋಗ್ತಿವಿ. ಹೊರಗೆ ಅವ್ರ ಹತ್ರ ವಿಷಯ ವಸ್ತುಗಳಿರತ್ತಲ್ಲ, ಅವು ನಮ್ಮನ್ನ ದಾರಿ ತಪ್ಪಿಸ್ತಾವ. ಅದನ್ನ ಅವ್ರ ಹತ್ರ ಬೇಡ್ಕೋಬೇಕು. ನಾನ್ ಏನ್ ಮಾಡಿದ್ರು, ಈಗ ನಮ್ಮ ಅಪ್ಪವ್ರ ಹತ್ರ ಇದ್ರು ಅಲ್ಲ ಎಲ್ಲಾ ಅಧಿಕಾರಿಗಳು ಬರ್ತಿದ್ರು, ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಬರ್ತಿದ್ರು, ರಾಜಕಾರಣಿಗಳು ಬರ್ತಿದ್ರು, ರಾಜರು ಬರ್ತಿದ್ರು, ಎಲ್ಲಾರುವೆ. ಅಪ್ಪವ್ರಿಗೆ ಅವ್ರು ಎಲ್ಲಾರು ಒಂದೇ ರೀತಿ. ಆದ್ರೆ ನಮ್ಮ ಮನಸ್ಸು ಏನಿರುತ್ತೆ, ಗುರುಗಳಿಗಿಂತಾನು ಬರೀ ಅವ್ರ ಕಡೆನೆ ಲಕ್ಷ್ಯ. ಇಂಥವ್ರು ಇವ್ರ ಹತ್ರ ಬಂದ್ರು, ಇಂಥವ್ರು ಇವತ್ತು ಇವ್ರ ಹತ್ರ, ಅವ್ರನ್ನೇ ಮಹತ್ವ ಕೊಡ್ತೀವಿ. ಬರೀ ಅಧಿಕಾರ, ದುಡ್ಡು ಯಾಕೆಂದ್ರೆ ನನ್ ಮನಸ್ಸೇ ಆ ರೀತಿ ಇದೆ. ಆ ರೀತಿ ಯಾವ್ದೂ ನನ್ ಮನಸ್ಸು ಅಲ್ಲಿ ಇಲ್ಲೂ ಹೋಗ್ದೆ ನಿಮ್ ಹತ್ರ ಆತ್ಮಜ್ಞಾನವನ್ನ ಪಡಿಬೇಕು ನಾನು ಅಂತ ಆ ರೀತಿ ಪ್ರಾಮಾಣಿಕವಾಗಿ ಅವ್ರ ಹತ್ರ ಬೇಡ್ಕೊಟ್ರೆ ಉದ್ಧಾರ ಆಗ್ತೀವಿ. ನಾವ್ ಅಪ್ಪವ್ರ ಹತ್ರ ಕೊನೆಗೆ ನಿಪ್ಪಾಣಿಲಿ ಅಪ್ಪವ್ರದ್ದು ಕಾಲ್ ಇದಾಗಿತ್ತು. ಅವಾಗ ನಾವ್ ಅಪ್ಪವ್ರ ಹತ್ರ ಹೋದಾಗ, ನಾನು ಇದ್ರಲ್ಲೆಲ್ಲ ನೋಡ್ತಿದ್ವಿ, ವಾಟ್ಸಪ್ ಅಲ್ಲೆಲ್ಲ ಬರ್ತಿತ್ತಲ್ಲ, ಅವಾಗ ಅಪ್ಪವ್ರನ್ನ ಇಂತ ದೊಡ್ಡ ಮುಖ್ಯಮಂತ್ರಿಗಳಾಗ್ಲಿ, ಇವ್ರಾಗ್ಲಿ, ಅವರು ಪ್ರಧಾನ ಯಾರೋ ಬಂದೆಲ್ಲ ದೊಡ್ಡ ದೊಡ್ಡವರೆಲ್ಲ ಇಂಥವ್ರೆಲ್ಲಾ ಬರ್ತಿದ್ರಲ್ಲ, ಭೇಟಿ ಆಗ್ತಿದ್ರಲ್ಲ. ನಾವ್ ಅವಾಗ ಅನ್ಕೊಳ್ತಿದ್ದೆ, ಮತ್ ಅಪ್ಪವ್ರ ಪ್ರವಚನಕ್ಕೆ 10,000 ಜನ, 20,000 ಜನ ಎಲ್ಲಾ ಸೇರ್ತಾರೆ. ಅಷ್ಟೊಂದ್ ಜನ ನಮ್ಮ ಅಪ್ಪನಿಗೆ ಲಕ್ಷಾಂತರ, ಅವರಿಗೆ ಎಲ್ಲಾ ಭಕ್ತರುಗಳು. ನಾನ್ ಹೆಂಗ್ ನೆಪ್ಕ ಇರ್ತೀನಿ ಅವ್ರಿಗೆ ಅಂತ ನಾನು ಬಹಳ ಸಂಶಯ, ಬಹಳ ನನಗೆ. ನಮ್ಮನ್ನ ಮತ್ತೆ ಅವ್ರ ಜ್ಞಾಪಕನೇ ಇಟ್ಕೊಂಡಿಲ್ಲ ಅಂದ್ರೆ ನನ್ನನ್ನು ಉದ್ಧಾರ ಹೆಂಗ್ ಮಾಡ್ತಾರ ಅವ್ರು ಅಂತ. ಅವ್ರಿಗೆ ಅಪ್ಪವ್ರಿಗೆ ಅವಾಗ ಹೋಗಿ ನಾವ್ ಅಂದ್ವಿ ನಿಪ್ಪಾಣಿಲಿ, ಅಪ್ಪ ನಿಮ್ಗೆಲ್ಲಾ ಅವ್ರಿಗೆ ಕೇಳ್ದೆ ನಾನ್ ಧೈರ್ಯ, ಏನಿದ್ರು ಅಪ್ಪವ್ರ ಹತ್ರ ಮಾತಾಡೇ ಬಿಡ್ತಿದ್ವಲ್ಲ. ಅಪ್ಪ ನಿಮ್ಗೆಲ್ಲಾ ಎಂತ ದೊಡ್ಡ ದೊಡ್ಡವ್ರು ಎಲ್ಲಾರು ಬರ್ತಾರೆ, ಮತ್ ಅವ್ರ ಹತ್ರ ಇರೋ ಶಿಷ್ಯರು ಹಗಲವ್ರ ಹತ್ರ ಅಪ್ಪವ್ರ ಬಗ್ಗೆನೆ, ಅವ್ರ ಸೇವೆ ಮಾಡೋದು, ಅವ್ರಿಗೆ ಆಹಾರ ಮಾಡೋದು ಬರೀ ಇದೆ. ನಾವ್ ಅದನ್ನು ಮಾಡಲ್ಲ, ಮತ್ ಹಂಗಾರೆ ಗುರುಗಳು ನಮ್ನ ಹೆಂಗ್ ಉದ್ಧಾರ ಮಾಡ್ತಾರೆ ಅಂತ ನಮ್ಗೆ. ಅದನ್ನ ಅಪ್ಪವ್ರಿಗೆ ಹಂಗೆ ಕೇಳಿದ್ವಿ, ಅಪ್ಪ ಈ ರೀತಿ ಎಲ್ಲಾರು ಬರ್ತಾರೆ, ನಮ್ಗ್ ನೆನಪಿರತ್ತಾ ಅಂತ. ಅಪ್ಪವ್ರೆ ನಿಮ್ಮಂತವ್ರು ಎಲ್ರು ಇರ್ತಾರೆ ಅಂತ ಅಪ್ಪವ್ರು ಮುಂದೆ ಏನ್ ಹೇಳಿದ್ರು ಅದ್ ಮರ್ತೋಗಿದೆ. ಬಟ್ ಈ ರೀತಿ ಅಪ್ಪವ್ರು ನಮ್ಗ ಹಂಗಂದ್ರು. ಹಾಗಾಗಿ ನಾವ್ ಸುತ್ತಮುತ್ತ ಇರೋದನ್ನ ಯಾವ್ದೂ ನೋಡ್ಬಾರ್ದು. ಗುರುವಿನ ಹತ್ರ ಯಾವಾಗ್ಲೂ ಬ್ರಹ್ಮಜ್ಞಾನವನ್ನೇ ಕೇಳ್ಬೇಕು. ಯಾಕಂದ್ರೆ ಅದೊಂದೇ ನಮ್ಮನ್ ಪಾರ್ ಮಾಡೋದು, ಇನ್ಯಾವುದೂ ಜಗತ್ತಲ್ಲಿ ಮಾಡೋದಿಲ್ಲ. ಆ ರೀತಿ ಅವ್ರು ಬಹಳ ಕರುಣೆ ನಮ್ ಮೇಲೆ. ಹಾಗಾಗಿ ನಿಮ್ಗಾಗ್ದೆ ಇನ್ಯಾರಿಗ್ರೆ ಆಗತ್ತೆ ಅಂತಿದ್ರು ಅಪ್ಪವ್ರು. ನಿಮ್ಮಂತವ್ರು ಕೇಳೋರು ಯಾರಿದ್ದಾರೆ ಅಂತ ಮೈಸೂರಲ್ಲಿ ಅಂತ ಇದ್ರಲ್ಲಿ ಬ್ರಹ್ಮಜ್ಞಾನವನ್ನ ಕೇಳ್ತಿರಲ್ಲ, ಅದೇ ದೊಡ್ಡದು ಅಂತ ಅಪ್ಪವ್ರು. ನಿಮ್ಮನ್ನ ಹೆಂಗ್ ಮರೆಯಕ್ಕಾಗತ್ತೆ ಅಂತವ್ರು ಅಂದ್ರಲ್ಲ, ಅದೇ ಸಾಕು. ಆ ರೀತಿ ಇಲ್ಲ, ಅವ್ರು ಅದನ್ನೇ ಹೇಳ್ತಿದ್ದಾರೆ, ಕರುಣ ಕಟಾಕ್ಷದವನ ನೋಟ ಮೊದಲು, ಶರಣು ಹೊಕ್ಕವನ
ಮೊರೆ ಅವ್ನ್ ಮೊದ್ಲು ಅಂತ ಇನ್ ಮುಂದಿನ ನಾಳೆ ನೋಡೋಣ. पूर्णमिदं पूर्णात् पूर्णमुदच्यते पूर्ण